ಕಂದನಿಯ ಚಿನ್ಮಯನ ಮೂರ್ತಿಯೋ ನೋಡಿದವು ಕಂದನಿಯ ಚಿನ್ಮಯನ ಮೂರ್ತಿಯೋ ಮಾಡಿದವು ನಿಯತ ಸಂಸ್ತುತಿಗಳೋ ಪಿರಿದುಕೊಂಡಾಡಿದವು ತನಗೆ ಲಕ್ಷ್ಮೀ ರಮಣ ದಯವಾದ ಎನ್ನುತ್ತಲ ಬಿದುರನಂದು ನೋಡಿದವು ಕಂದನಿಯ ಚಿನ್ಮಯನ ಮೂರ್ತಿಯೋ ದೇವದೇವೋತ್ತಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪುರಾಣ ಪುರುಷೋತ್ತಮ ಧನ್ಯೋಸ್ಮಿ ಧನ್ಯೋಸ್ಮಿ ದಣಿಯ ನಿನ್ನನ್ನು ನೋಡ್ತಾ ಇದ್ದೇನೆ ಕೃಷ್ಣ. ನನ್ನ ಮೈಯನ್ನೇ ನಾನು ಚೂಟಿಕೊಳ್ತಾ ಇದ್ದೇನೆ, ಸತ್ಯವೋ ಸುಳ್ಳ ಅಂತ. ಈ ನನ್ನ ಅರಮನೆಯ ಅಂಗಳದಲ್ಲಿ ಕೃಷ್ಣ ಪರಮಾತ್ಮ ಎಷ್ಟು ದಣಿವಾಗಿದೆಯೋ ನಿನಗೆ. ನಿನ್ನ ಪ್ರಯಾಣದ ಪ್ರಯಾಸವನ್ನು ನೋಡುವಾಗಲೇ ಗೊತ್ತಾಗ್ತದೆ. ಕಿರು ಮೀಸೆಯಲ್ಲಿ ಧೂಳೆಲ್ಲ ಅಂಟಿಕೊಂಡಿದೆ. ಆ ಸಂಜೆಯ ಹೊತ್ತಿಗೆ ಏನು ಭವ್ಯವಾದಂತಹ ರೂಪ. ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಬರಬೇಕು 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 ವಿದುರ, ಮೆಚ್ಚಿದ್ದೇನೆ. ಬರಬೇಕು ಕೃಷ್ಣ. ಈ ನಿನ್ನ ಸುತ್ತು ಸುತ್ತು ಬರ್ತಾ ಇದ್ದೇನೆ. ಅಲ್ಲ, ಇದೆಲ್ಲ ಆದ್ರೆ ಸರಿಯಾಗ್ತದೇನೋ ಅಂತ. ಅಲ್ಲ, ನೀನು ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ವಿದುರ. ಅದು ದಾರಿಯಲ್ಲಿ ಅಲ್ಲ, ಮನೆಯಲ್ಲಿ ಬರಬೇಕು. ಮನೆಯಲ್ಲಿ ಬರ್ಬೇಕು ಅಂದ್ರೆ ನನ್ನ ಭಕ್ತಿಯನ್ನು, ನನ್ನ ಕುರಿತಾಗಿ ಭಕ್ತಿಯ ಮಾತುಗಳನ್ನು ಆಡುತ್ತಾ ಮನೆಯನ್ನೇ ಮುರಿದು ಬಿಟ್ಟಿಯಲ್ಲ ನೀನು. ಶ್ರೀಕೃಷ್ಣ ಕಮಲನಾಥೋ ವಾಸುದೇವ ಸನಾತನ ವಸುದೇವಾತ್ಮಜೋ ಪುಣ್ಯೋ ಲೀಲಾ ಮಾನುಷ ವಿಗ್ರಹ. ನಿನ್ನನ್ನು ಸಂತೈಸುವುದಕ್ಕೆ ಈ ನನ್ನ ಕೈಗಳಲ್ಲಿ ಸಾಕ್ತಾ ಇಲ್ಲ ಸ್ವಾಮಿ. ಬರಬೇಕು ಬರಬೇಕು. ನೀನು ಬರಬೇಕು ಹೇಳ್ತಾ ಇದ್ದೀಯಲ್ಲ, ಹೌದು. ಆದಿಯನ್ನು ನೀನು ಬಿಡ್ಬೇಕಲ್ಲ, ಅಲ್ಲೇ ನಿಂತಿದ್ದೀಯ. ಹೌದು. ಇದೋ ನೋಡು, ಬೆಳಿಗ್ಗೆ ಧರಿಸಿದಂತ ತರುಣ ತುಳಸಿ ದಂಡೆ ಇದು. ಅದೆಲ್ಲ ಬಾಡಿ ಕರಮರೀಚಿಯ ಜಳಕೆ ಬಾಡಿದ. ಇದನ್ನ ನೋಡಿದ್ರು ಕೂಡ ಬಿಸಿಲಲ್ಲಿ ನಿಲ್ಸಿ ದೇವರನ್ನು ಹೊಗಳ್ತಾ ಕೂತ್ರೆ ಏನು ಮಾಡ್ಬೇಕು ಹೇಳು ಕೃಷ್ಣ. ಮೊದಲು ನೀನು ಬರುವುದಂತ ನನಗೆ ಗೊತ್ತಿರಲಿಲ್ಲ. ಬಂದಾಗ ಒಮ್ಮೆಲೆ ನನಗೆ 1000 ಸೂರ್ಯನನ್ನು ಅಲ್ಲ, ಈಗ ಇಲ್ಲೇ ನಿಲ್ಬೇಕು. ನಾವು ಏನು ಮಾಡಬೇಕು? ಸ್ತುತಿ ಮಾಡಬೇಕು, ಪ್ರದಕ್ಷಿಣೆ ಮಾಡಬೇಕು, ಅಥವಾ ನಿನ್ನ ಪಾದಧೂಳಿಯನ್ನು ತಲೆಯಲ್ಲಿ ಧರಿಸಿಕೊಳ್ಳಬೇಕು? ಗೊತ್ತಾಗ್ತಾ ಇಲ್ಲ. ಉಪಪ್ಲಾವ್ಯದಿಂದ ಬಂದಿದ್ದೇನೆ. ಪ್ರಯಾಣದ ಆಯಾಸ ಬೇರೆ. ಯಾರಿಗೆ? ಎಲ್ಲಿಯೂ ಏನನ್ನೂ ತಿನ್ನಲಿಲ್ಲ, ಊಟ ಮಾಡಲಿಲ್ಲ, ಹೊಟ್ಟೆಗೆ ಹಸಿವು ಆಗಿದೆ. ಹಾಗಾದ್ರೆ ನಿನ್ನ ಪೊಗಳಿಕೆ ಎನಗಿನ್ನು ತೀರದು. ಅದೊಂದು ಹೌದು. ಇಲ್ಲೇ ನಿಲ್ಲಿಸ್ತೀಯ, ಒಳಗೆ ಕರ್ಕೊಂಡು ನಿನ್ನ ಭಕ್ತಿಗೆ ಮೆಚ್ಚಿದೆನು, ಎನಗಿನ್ನು ತೀರದು ನಿನ್ನ ಪೊಗಳಲಿಕೆ. ನಿನ್ನ ಭಕ್ತಿಗೆ ಮೆಚ್ಚಿದೆನು, ಎನಗಿನ್ನು ತೀರದು ನಿನ್ನ ಪೊಗಳಲಿಕೆ. ಅನ್ನಪಾನಗಳಿಲ್ಲದೆ ಬಳಲಿರ್ಪೆ ತಾನೆಂದ. ನಿನ್ನ ಭಕ್ತಿಗೆ ಮೆಚ್ಚಿದನು. ಯಥಾರ್ಥ ಹೇಳಬೇಕಾದ್ರೆ ವಿಗ್ರಹಕ್ಕಾದ್ರೆ ಇದಾದೀತು. ಕೃಷ್ಣ ನಿಜ ವಯಸ್ಸದಲ್ಲಿ ಬಂದಾಗ ಇದಾಗ್ಲಿಕ್ಕಿಲ್ಲ ಮಹಾರಾಯ. ಕೃಷ್ಣ, ನನ್ನ ಮನೆ ನನ್ನ ಮನ ಎರಡನ್ನು ತುಂಬಿದವ ನೀನು. ಒಳಗೆ ಕರೆದಿದ್ದೇನೆ. ಇದ್ದದ್ರಲ್ಲಿ ಅದು ಒಂದು ಸಿಂಹಾಸನ.
ಮೊದಲು ನಾನು ಸುಪ್ಪತ್ತಿಗೆ ಕೂತ್ಕೊಳ್ತೇನೆ. ಇದು. ಹೌದು, ಸುಪ್ಪತ್ತಿಗೆ. ಏರಿಸಿದ್ದೀಯೆ ಆಪತ್ತಿಗೆ ಆದೀತು ಅದು. ಆದೀತು. ಈ ಸುಪ್ಪತ್ತಿಗೆಯಲ್ಲಿ ಹ ನಿನ್ನನ್ನು ಕುರಿಸಿದ್ದೇನೆ. ಹ ಹ ಹ. ಒಂದು ಆದ್ರೆ ಉಪಕಾರ ಒಂದು ಮಾಡು. ವಿಚಾರ, ಅಲ್ಲಿ ಮಥುರೆಯಲ್ಲಿ ಆ ಅಡವಿಯಲ್ಲಿ ತಿರುಗುವಾಗ ಕಲ್ಲು ಬಂಡೆಯ ಮೇಲೆ ಕುಳಿತಿದ್ದೆ. ಹೌದು. ಅದಕ್ಕಿಂತ ಸುಖವಾಗಿದೆ ಇದು. ಕೃಷ್ಣ, ಹ, ಹಸಿವೆ ಆಗ್ತದೆ ಅಂತ ಹೇಳ್ತಾ ಇದ್ದೀಯ. ಹೌದು. ಹಸಿವೆ ಒಂದೇ ಅಲ್ಲ, ಮತ್ತೆ ಬಾಯಾರಿಕೆನೂ ಆಗಿದೆ. ಅಲ್ಲ, ನಿನಗೆ ಹಸಿವೆ ಆದ್ರೆ ಹ ಏನೇನೋ ಪಲ್ಲವಗಳಾಗ್ತದೆ. ಹ ಹ ಹ ದೂರ್ವಾಸ ಮುನಿಗಳು ಹಸ್ತಿನಾವತಿಗೆ ಬಂದಾಗ ಹ ಯಾರು ನಮ್ಮ ಕೌರವ ಪಾಂಡವರಲ್ಲಿ ಕಳಿಸಿಕೊಟ್ಟ. ಹ ಹ. ಮೊದಲು ಹಸಿವೆ ಆಗ್ತದಂತ ಹೇಳಬೇಕು ಅಂತ ಹೇಳಿ ಹೌದು. ಅವರ ಹಸಿವೆಯನ್ನು ತಣಿಸುವುದಕ್ಕೆ ಪಾಂಡವರಲ್ಲಿ ಅಸಾಧ್ಯ ಆದಾಗ ದ್ರೌಪದಿ ನಿನ್ನನ್ನು ಕರೆದದ್ದು. ಹ ಒಂದು ಮುಸುರೆ ಆ ಒಂದು ಪಾತ್ರ, ಅಕ್ಷಯ ಪಾತ್ರೆ, ಒಂದು ಸಣ್ಣ ಅಗುಳನ್ನು ತಿಂದು ನೀನು ಹಸಿವೆಯನ್ನು ನೀಗಿಸಿಕೊಂಡೆ. ಅಲ್ಲಿದ್ದ ಎಲ್ಲ ದೂರ್ವಾಸರ ಶಿಷ್ಯಗಣ ಎಲ್ಲ ಹುಟ್ಟಿದ್ದು. ಅಲ್ಲ, ಈಗ ಅದಾದ್ರೂ ಸಿಕ್ಕಿತ್ತ ಅಂತ. ಅಲ್ಲ, ಹೇಳಿದ್ದೆ ನಾನು. ಅಂತಹ ನಿನಗೆ ಹಸಿವೆ ಆದಾಗ ಮಣ್ಣು ತಿಂದಾಗ ಅಮ್ಮನಿಗೆ ಬ್ರಹ್ಮಾಂಡವನ್ನು ತೋರಿಸ್ತೀಯ ನೀನು. ಅಲ್ಲ, ಇಲ್ಲೂ ಮಣ್ಣು ತಿನ್ಲಿಕ್ಕೆ ಆಗೋದಿಲ್ಲ, ಹಸ್ತಿನಾವತಿಯ ಮಣ್ಣು ಇದು. ಮಣ್ಣು ತಿನ್ನುವಷ್ಟು ದೌರ್ಭಾಗ್ಯ ಬರಲಿಲ್ಲ ಕೃಷ್ಣ. ನೀನು ಕುಳಿಸಿದ್ದೇನೆ ನಿನ್ನನ್ನು. ಹ ಧನ್ಯನಾದೆನು ದೇವ ಚಿತ್ತೈಸೆನ್ನುತ್ತ ಧನ್ಯನಾದೆನು ದೇವ ಚಿತ್ತವಿಸೆನ್ನುತ್ತ ಕರೆದೊಯ್ದು ಭವನಕ್ಕೆ ಬಣ್ಣಿಸುವಡಚ್ಚುತನ ಮಹಿಮೆಗಳಾರಿಗರಿದೆಂದ ಧನ್ಯನಾದೆನು ದೇವಾ ದೇವಾ ದೇವಾ. ದೇವದೇವೋತ್ತಮ ಹ ಶ್ರೀಕೃಷ್ಣ, ಹ ಗೃಹಸ್ಥಾಶ್ರಮ ಧರ್ಮವನ್ನು ನಾನು ಪಾಲಿಸ್ತಾ ಬರ್ತಿದ್ದವ. ಹ ಹ ಅದು ನಿನ್ನಂತಹ ಪರಮ ಪುರುಷೋತ್ತಮನನ್ನು ಕರೆದು ಹೇಗೆ ಆಚರಿಸಬೇಕು ಅಂತ ಗೊತ್ತಿಲ್ವ ನನಗೆ. ಹ ಹ ಆದ್ರೂ ಸ್ವಲ್ಪ ಗಡಿಬಿಡಿಯಲ್ಲಿ ಆದೀತು. ನಿನ್ನನ್ನು ಕಂಡಾಗ ಆದಂತ ವ್ಯತ್ಯಾಸ ಇದ್ರೆ ಕ್ಷಮಾಪಣೆ ಮಾಡಬೇಕು. ಭಾವೋನ್ಮೇದ ಹಾಗೆ ಆಗ್ತದೆ. ಕೂರಿಸಿದ್ದೇನೆ ನಿನ್ನ. ಆದೀತು. ಆದ್ರೆ ಮುಂದೆ ಕಾರ್ಯಕ್ರಮ ಆಗಬೇಕಾದ್ರೆ ನಿನ್ನದೊಂದು ಉಪಕಾರ ಬೇಕು ನನಗೆ. ಏನದು? ಆ ಕಾಲೆರಡು ಕೆಳಗಿಡಬೇಕು. ಹೌದೇ? ಆ ಕಾಲನ್ನು ತೊಳೆಯಬೇಕು. ಹ ಅದನ್ನು ಗಂಗಾಜನಕನಾದಂತಹ ಕಾಲು ನಿನ್ನದು, ಪರಮ ಪವಿತ್ರವಾದಂತಹ ಕಾಲು. ಅಹಲ್ಯೆಗೆ ಮೋಕ್ಷವನ್ನು ಕೊಟ್ಟಂತದ್ದು ಹಾಗೂ ಬಲಿಯನ್ನು ನೆಲಕ್ಕೆ ಒತ್ತಿದಂತಹ ಪಾದ, ಶ್ರೀಪಾದವನ್ನ ಗಂಗಾ ಜಲದಿಂದ ತೊಳೆದು ಅದನ್ನು ತೀರ್ಥವಾಗಿ ಸ್ವೀಕರಿಸಿ ಮೈಗೆ ಪ್ರೋಕ್ಷಣೆ ಮಾಡಿಕೊಳ್ಬೇಕು ಅಂತುಂಟು. ಸ್ವಲ್ಪ ಕಾಲು ಕೆಳಗಿಡು. ಆದೀತು, ಇಟ್ಟಿದ್ದೇನೆ. ಬಾರಸವಿ, ಹ ಇಬ್ಬರು ಸೇರಿ ನಿನ್ನ ಕಾಲನ್ನು ಹ ತೊಳೆದಿದ್ದೇವೆ. ಆದೀತು. ಅರ್ಘ್ಯ, ಗೃಹಸ್ಥ ಆಚಮನೀಯ ಮಾಡಬೇಕಾದ ಕೆಲಸ ಇದೆ. ಎಲ್ಲವನ್ನು ಕೊಟ್ಟಿದ್ದೇನೆ. ಹೌದು. ಆದ್ರೆ ಹಸಿವೆ ಅಂತ ಹೇಳ್ತಾ ಇದೆಯಲ್ಲ ಕೃಷ್ಣ. ಬರೀ ಕೇವಲ ಹಸಿವೆ ಅಲ್ಲ ಹೇಳಿದ್ದೇನೆ, ಏನು ಮಾಡುದು? ಬಾಯಾರಿಕೆನೂ ಆಗಿದೆ ಅಂತ. ಎರಡೂ ಆಗ್ಬೇಕು ನನಗೆ. ದಾರಿಯಲ್ಲಿ ಬರುವಾಗ ಪಕ್ವಾನ್ನಗಳ ಪರಿಮಳ ನಿನ್ನ ಮೂಗಿಗೆ ಬಂದಿರಬೇಕು. ಬಂದಿತ್ತು, ಊಟ ಮಾಡ್ಬೇಕು ಅಂತೇಳಿ ಅನಿಸ್ಲಿಲ್ಲ. ಯಾವುದು ಒಳಗೆ ಇಟ್ಟದ್ದು ಉಂಟು ಅದು ಭಗವಂತನಿಗೆ ಕೊಡಬೇಕು. ಹೌದು. ಪ್ರದರ್ಶನಕ್ಕೆ ಇಟ್ಟದ್ದು ಭಗವಂತನಿಗೆ ಬೇಕಾಗಿಲ್ಲ. ವಾರಸವಿ, ಒಳಗೆ ದೇವರ ಕೋಣೆಯಲ್ಲಿ ಒಂದು ಕುಡತೆ ಹಾಲು ಇಟ್ಟಿದ್ದೇನೆ ಕೃಷ್ಣ, ದಿನಗಾಗಿ ಇಟ್ಟದ್ದು. ಓಹೋ, ಅದೇ ಹಾಲು, ಬೇರೆ ಏನಿಲ್ಲ ಇವತ್ತು. ಅದರಲ್ಲೇ ಹೊಟ್ಟೆ ತುಂಬಿಸಿಕೊಳ್ಬೇಕು. ಹೌದೇ? ಹೌದು. ಅದೇ. ವಾರಸವಿ, ಕೊಡುತ್ತೆಯುವುದರ ಪಾಲಿನಲ್ಲಿ ಹಸಿವಣ್ಣ ಗೀತ ಕ್ಷೀರಾಬ್ದಿ ಶಯನಗೆ ಆ ಆ
ಚಂದದಿಂದ ದೃಢವ ತೋರಿಸಲಾಗಿ ಬಿಂದುವ ಕೆಳಗಿದನು ಕಟಬಾಯಲಿ ಚಂದದಿಂದ ಕುಡತೆಯೋದರ ಪಾಲಿನಲಿ ವಿದುರ, ಕೃಷ್ಣ, ಪತ್ನಿ ಸಮೇತನಾಗಿ ನೀನು ಹೌದು, ಚಿನ್ನದ ಪಾತ್ರೆಯಲ್ಲಿ ಮುಚ್ಚಿಟ್ಟುಕೊಂಡು ಹಾಲನ್ನು ತಂದು ಕೊಟ್ಟಿಯಲ್ಲ. ಹಾಲು ದ್ರವವೂ ಹೌದು, ಆಹಾರವೂ ಹೌದು. ಹೌದು, ಅದಕ್ಕೆ ನಾನು ಹೇಳುವುದು, ಅದನ್ನು ಸೇರಿಸಿಕೊಂಡು ನಾನು ಹಸಿವಾಗಿದೆ, ಕೇವಲ ಹಸಿವೆ ಒಂದೇ ಅಲ್ಲ, ಅನ್ನ ಪಾನಗಳಿಲ್ಲದೆ ಬಳಲಿರ್ಪೆ ಅಂತೇಳಿ ಹೇಳಿದಾಗ, ಅದಕ್ಕೆ ಇದು ಸರಿ. ಅಲ್ಲ ನೀನು ಮಂತ್ರಿ ಆದದ್ದು ಹೌದು ಮಾರಾಯ. ಇದ್ದದ್ದು ಒಂದೇ ಮನೆಯಲ್ಲಿ. ಹಾ ಹಾ ಇರಲಿ, ಅದು ಅರ್ಧ ಮುಚ್ಚಿ ತಂದಿದ್ದೀಯೆ, ಹೌದು, ಒಳಗಡೆ ಇರುವುದು ಸತ್ಯ ಅಂತ. ಅದು ನಿನ್ನ ಮೂರ್ತಿಗೆ ಹಿರಣ್ಮಯವಾಗಿರುವಂತಹ ಪಾತ್ರೆಯಲ್ಲಿ ಹೌದು, ಅರ್ಧ ಮುಚ್ಚಿದರೆ ಸತ್ಯ ಒಳಗಡೆ ಇರ್ತದಂತೆ, ಪ್ರತೀಕ ಅದು. ಹೌದು, ಅದು ಸತ್ಯವೋ ಹೌದು ಅಲ್ಲವೋ ಅಂತೇಳಿ ನೋಡ್ಬೇಕಾದ್ರೆ, ಹಾ. ಅಂದರೆ ಲೌಕಿಕದಲ್ಲಿ ನನಗೆ ಹಸಿವೆ ಬಾಯಾರಿಕೆ ಎರಡೂ ಈಡೇರ್ತದೋ ನೀಗುತ್ತದೋ ಅಂತೇಳಿ ನೋಡ್ಬೇಕು ಅಂತೇಳಿ ಆದಾಗ ಅದನ್ನ ಹೀಗೆ ಕುಡಿದಾಗ ತೇಗು ಬಂತು. ಹೌದು, ಒಂದು ಬಿಂದು ಇಲ್ಲಿಂದ ಕೆಳಗಡೆ ಜಾರಿ ಬಿತ್ತು. ಏನು ಏನು ಏನ್- ಏನಿದು ಏನು? ತುಂಬಿದ ಪುರವೆಲ್ಲ ಹಾಲಿನ ಹೊಳೆ. ವರಕ್ಷಿತಾಂಬುದಿ ನಿಧಿಮಯವಾಗಲು ತುಂಬಿದ ಪುರವೆಲ್ಲ ವರಕ್ಷಿರಾಂಬು ನಿಧಿಮಯವಾಗಲು ಅಚ್ಚದಿಗಿಂ ಭ್ರಮಿಸಿ ನೋಡಿದರು, ಅಚ್ಚದಿಗಿಂ ಭ್ರಮಿಸಿ ನೋಡಿದರು ಜನರುಗಳಂಬುಜಾಕ್ಷಣ ಮಹಿಮೆಯ ಮಹಿಮೆಯ ಕೇಳು ಭೂಭಾಗ ತುಂಬಿದ ಪುರವೆಲ್ಲವದ ತೆಗ್ದಿ ರಾಂಬು ನಿರ್ಮಯವಾಗಲು ಕೃಷ್ಣ, ಇದರ ಕೊಡುವಾಗ ಹಾಲು ಕಡಿಮೆ ಇತ್ತು. ಇದು ಏನು ಅಂತ. ಸ್ವರ್ಣ ಕುಂಭದೊಳ 5 ಹಾ ನಿನಗೆ ತಂದು ಕೊಟ್ಟದ್ದು ಸ್ವಲ್ಪ ಪ್ರಮಾಣ. ಹಾ ಭಗವಂತ ಹಾ ಅದನ್ನ ಸ್ವೀಕಾರ ಮಾಡಿದ ನಿನ್ನ ಕಟವಾಯಿನ ಬಿಡಿದ ಒಂದೇ ಒಂದು ಬಿಂದು ಹೌದು ಹಾಲು ಹಾ ಹಸ್ತಿನಾವತಿಯಲ್ಲಿ ಸಿಂಧುವಾಗಿ ಮಾರ್ಪಟ್ಟಿತ್ತಲ್ಲ. ಹೌದಲ್ಲ. ಎಂತಹ ವಿಚಿತ್ರ ಇದು. ಅಲ್ಲ ಅದಕ್ಕೆ ಭಗವಂತ ಅಲ್ಲ, ನನಗೂ ಈ ವಿಚಿತ್ರ ಆಗ್ಬೋದು. ಹೀಗೆ ಹಾಗಾದ್ರೆ ಒಂದು ಪಾತ್ರೆ ಇತ್ತು ಅಲ್ಲಿ. ಹೌದು, ಯಾವುದದು? ಖಾಲಿ ಸ್ವರ್ಣಮಯವಾಗಿರುವಂತ ಆ ಹಾಲಿನ ಪಾತ್ರೆ. ಕೊಟ್ಟದ್ದಂತ ಒಂದು ಪಾತ್ರ, ಆ ಪಾತ್ರವು ಕೂಡ ನಿನ್ನದೇ ಪಾತ್ರೆ. ಈ ತನು ಎನ್ನುವಂತ ಒಂದು ಪಾತ್ರೆಯಲ್ಲಿ ಭಕ್ತಿ ಎನ್ನುವಂತ ಒಂದು ರಸವನ್ನ ತುಂಬಿಕೊಂಡು ನನಗೆ ಆ ಹಾಲನ್ನ ಕೊಟ್ಟೆ ನೀನು. ಹೌದು ಕೃಷ್ಣ, ಕೊಟ್ಟದ್ದನ್ನ ನಾನು ಕುಡಿದೆ. ಹೌದು. ಹಾಗಾದರೆ ಈ 3 ಪಾತ್ರಗಳಲ್ಲಿ ಏನಾಯಿತು ಅಂತ ಆಶ್ಚರ್ಯ ಆಗ್ತಾ ಇದೆ. ನನಗೆ ಅನಿಸುವುದಿಷ್ಟು, ಏನೂ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ. ನೀನು ಹಾಲು ಅಂತೇಳಿ ಹೇಳಲಿಲ್ಲ, ಪಾಲು ಅಂತೇಳಿ ಹೇಳಿದೆ. ನಾನು ಇವತ್ತು ಬಂದಿದ್ದು ಪಾಲಿಗಾಗಿ, ನಾನು ಬಂದಿದ್ದೆ ಪಾಲಿಗಾಗಿ. ಹೌದು. ಹಾಗಾಗಿ ಈ ಪಾಲಿನ ಕುರಿತಾಗಿ ನಾನು ಬಂದಾಗ ನೀನು ಪಾಲನ್ನ ನನಗೆ ಕೊಡ್ತೀಯೇ, ನನ್ನಲ್ಲಿ ಇಲ್ಲ ಅಂತ. ಹೌದು. ಅರ್ಥ ಇಷ್ಟೇ. ಇದು ಹೀಗೆ ಆದದ್ದಕ್ಕೆ ಕಾರಣ ಮತ್ತೇನು ಅಲ್ಲ, ಅವ ಇದ್ದಾನೆ. ಎಲ್ಲವನ್ನೂ ನನಗೆ ಬೇಕು, ನನಗೆ ಬೇಕು, ನನಗೆ ಬೇಕು ಅಂತ ಬಚ್ಚಿಟ್ಟುಕೊಂಡಿದ್ದಾನೆ. ಹೌದು. ಏನೂ ಇಲ್ಲದಿದ್ದರೂ ಕೂಡ ಸ್ವಲ್ಪ ಇದ್ದದ್ದನ್ನ ನಾನು ಕೊಡ್ತೇನೆ, ನಾನು ಪಾಲು ಕೊಡ್ತೇನೆ, ನಾನು ಪಾಲು ಕೊಡ್ತೇನೆ ಅಂತೇಳಿ ನೀನು ನನಗೆ ಕೊಟ್ಟೆ ಕೃಷ್ಣ. ಹಾಗಾಗಿ ಹೇಳುವುದೇನಿಲ್ಲ, ಹಾ, ಬಚ್ಚಿಟ್ಟದ್ದು
ಪರರಿಗೆ ಕೊಟ್ಟದ್ದು ತನಗೆ. ಹಾಗಾದ್ರೆ ನೀನು ಏನಾಗ್ತೀಯ ಗೊತ್ತಾ ಇದ್ರಲ್ಲಿ? ಏನು ಈ ಕೃಷ್ಣ? 3 ಪಾತ್ರದಲ್ಲಿ ವಿದುರ ಕೊಟ್ಟ ಪಾತ್ರ, ತೆಗೆದುಕೊಂಡ ಪಾತ್ರ ಸ್ವರ್ಣಮಯವಾದಂತ ಪಾತ್ರ, ಕುಡಿದಂತ ಪಾತ್ರ ಈ ಕೃಷ್ಣ. ಈ 3ರಲ್ಲಿ ಶ್ರೇಷ್ಠರಾದವರು ಯಾರು ಅಂತೇಳಿ ಹೇಳಬೇಕಾದ್ರೆ ಶರಣರಲ್ಲಿ ಶ್ರೇಷ್ಠ ನೀನು ಅಂತ. ಕೃಷ್ಣ ಹ ಇದನ್ನೇ ಹೇಳುದು. ಅಲ್ಲಿ ಎಲ್ಲ ಕ್ಷೀರ ಇಡೀ ಹಸ್ತಿನಾವತಿಯಲ್ಲಿ ಹರಿತಾ ಇದೆ. ತುಂಬಿತಾ ತುಂಬಿತಾ ಅಂತ ಹೇಳ್ತಾ ಇದ್ದಾರೆ. ಹೌದು, ತುಂಬಿತಾ ತುಂಬಿತ. ಅಥವಾ ತುಂಬಿತ. ಕೃಷ್ಣನಿಗೆ ಕೊಟ್ಟ ಇಷ್ಟು ಸಣ್ಣ ಒಂದು ಹ ಪಾತ್ರದಲ್ಲಿ ನಾನು ಕೊಟ್ಟಂತಹ ಹ ಹಾಲು ಹೊಟ್ಟೆ ತುಂಬಿ ಹೊರಗೆ ಬರ್ಬೇಕಂತ ಹೇಳಿದ್ರೆ ಮೊದಲು ಹೇಳಿದ ಮಾತಿಗೆ ಸ್ವಲ್ಪ ನನಗೆ ಏನು ಸಮಸ್ಯೆ ಬರ್ತದೆ. ಏನು ಹಸಿವೆ ಆಗ್ತದೆ ಅಂತ ಸುಳ್ಳು ಹೇಳಿದ್ದ ನೀನು ಅಂತ. ಅಲ್ಲ, ಹಾಗಲ್ಲ ಆದದ್ದು, ಸುಳ್ಳು ಹೇಳಿದ್ದಲ್ಲ. ಮತ್ತೆ ಏನ ಕೊಟ್ಟ ಇಷ್ಟು ಸಣ್ಣ ಕುಡಿತೆಯಲ್ಲಿ ಬಾಯಿಂದ ಹೋಗಿ ಹಸಿರಾವತಿ ಇಡೀ ಹಾಲಿನ ಹೊಳೆ ಆಗ್ತದೆ ಅಂತ. ಅಲ್ಲ, ಏನಾದ್ರೂ ಬ್ರಹ್ಮಾಂಡೋದರ ಬರೀತ ನೀನು. ಗೊತ್ತಾಯ್ತು ಅಲ್ಲಲ್ಲ, ಗೊತ್ತಾಯ್ತು ಅದಲ್ಲ. ಹಾ, ಗೋವಳದಲ್ಲಿ ಇದ್ದ ಎಲ್ಲ ಕಡೆ ಹಾಲನ್ನ ಕುಡಿದಾಗ ಒಂದು ಹೀಗಾಗ್ಲಿಲ್ಲ. ನಿನ್ನ ಭಕ್ತಿಗೆ ಅದೆಲ್ಲ ಇಲ್ಲಿ ಹೊರಗೆ ಬಂತು. ಕೃಷ್ಣ ನಿನ್ನ ತುಂಟತನಕ್ಕೆ ಹ, ಹ. ಅಲ್ಲ, ದೇವಕಿ ಏನು ಮಾಡಿದ್ಲಿ ಗೊತ್ತಾವತ್ತು? ಏನು ದಾರವನ್ನು ತಂದು ನಿನ್ನ ಹೊಟ್ಟೆಗೆ ಕಟ್ಟಿದ್ರಿಂದ ನೀನು ಭಕ್ತಿಯಲ್ಲೇ ಕಟ್ತೀಯೋ ಅಂತ. ಕಟ್ಟಿ ಹಾಕಬೇಕು ಅಂತ. ನೀನು ನನ್ನನ್ನು ಇಲ್ಲಿ ಭಕ್ತಿಯಲ್ಲಿ ಕಟ್ಟಿ ಹಾಕ್ತೀಯೋ ಅಂತ ನಾನಿಲ್ಲಿ. ಅಲ್ಲ, ಎಷ್ಟು ಕಟ್ಟಿದ್ರು ಮತ್ತೆ ಸ್ವಲ್ಪ ಉಳಿಯುತ್ತಂತೆ. ಹ, ಹ, ಹ. ದಾಮೋದರ ನೀನು. ಹ. ನಿನ್ನ ಹೊಟ್ಟೆ ಅಳತೆ ಯಾರಿಗೂ ಸಿಗ್ಲಿಲ್ಲ. ಇಲ್ಲ. ಅದು ಇಲ್ಲಿ ಈಗ ಸತ್ಯ. ಇವತ್ತು ನೀನು ಅಳತೆ ಮಾಡಿದ್ಬಿಟ್ಟಿಯಲ್ಲ, ದಾಮೋದರನ ಹೊಟ್ಟೆ ಅಳತೆಯನ್ನು ನೀನು ಮಾಡಿದ್ವಿ. ಇವತ್ತು ಸತ್ಯ ಆಯ್ತು ನೋಡು. ಅದಕ್ಕೆ ಹೇಳಿದ್ದು ಕೃಷ್ಣ ಅದು ಏನೇ ಇರಲಿ, ಹಾ ನಾನು ಇಲ್ಲಿಗೆ ಬಂದದ್ದು ಹಾ ನಾನು ನಿನ್ನನ್ನು ಹೊಗಳುವುದು, ಹಾ. ನೀನು ನನ್ನನ್ನು ಹೊಗಳುವುದಕ್ಕೆ ಅಲ್ಲವಲ್ಲ. ಅಲ್ಲ, ಅದು ಮುಗಿಲಿಕ್ಕಿಲ್ಲ ಇವತ್ತಿಗೆ. ಇಲ್ಲ, ಹಾ. ಆದ್ರೆ ಬಂದದ್ದು ನಿನ್ನನ್ನು ನೋಡ್ಲಿಕ್ಕಲ್ಲ. ಮತ್ತೆ ಬೇಜಾರು ಮಾಡಬೇಡ, ಅಲ್ಲ, ಗೊತ್ತಿದೆ. ಅವನನ್ನು ನೋಡ್ಲಿಕ್ಕೆ. ಹೌದು. ಆದ್ರೆ ಎಂತ ಮಾಡುದು ಮಾರಾಯ, ಏನಾಗಬೇಕು ಈ ನನ್ನಿಂದ? ಹಸ್ತಿನಾವತಿಯ ರಾಜತ್ವ ಎನ್ನುವುದು ಹಾಗೆ. ಹೌದು. ಶಿಷ್ಟಾಚಾರಗಳು ಇರ್ತವೆ. ಹಾ. ಮಂತ್ರಿ ನೀನು ಹೋಗಿ, ನಾನು ನಿಮ್ಮನೆಗೆ ಬಂದಿದ್ದೇನೆ. ಅವನ ಮನೆಗೆ ಬರುವ ಕೃಷ್ಣ ನನ್ನ ಮನೆಗೆ ಬಂದಿದ್ದಾನೆ. ಹೌದು. ಅವ ಸಮಯವನ್ನ ಕೇಳಿಕೊಂಡು ಬಂದಿದ್ದಾನೆ, ಕೇಳಿಕೊಂಡು ಬಾ ಅಂತ ಹೇಳಿದ್ದಾನೆ. ಹಾ. ಹಾಗಾಗಿ ದೊಡ್ಡವರು ಮಹಾರಾಯ, ಎಷ್ಟೊತ್ತಿಗೆ ಬರಬೇಕು, ಹೇಗೆ ಬರಬೇಕು, ಯಾವ ರೀತಿಯಲ್ಲಿ ಬರಬೇಕು, ಯಾವ ಕಾಲನ್ನ ಎದುರುಗಡೆ ಮಾಡಿಕೊಂಡು ಬರಬೇಕು, ರಾಜ್ಯದ ಯಾವ ದ್ವಾರದಲ್ಲಿ ಬರಬೇಕು, ಸ್ವಲ್ಪ ಕೇಳಿ ಬರ್ತೀಯ? ಅಲ್ಲ, ಇದೆಲ್ಲ ಇದ್ದದ್ದೇ. ಹ, ಹ, ಅದು ವಿಶೇಷವಾಗಿ ನೀನು ಬರ್ತಿ ಅಂತ ಹೇಳುವಾಗ ಹ. ಅಂಗರಕ್ಷಕರ ಪಡೆಯು ಸುಮಾರಿದೆ. ಇದೆ ಈ ಆಕಾರದಲ್ಲಿ. ಅಲ್ಲಿದೆ. ಹೌದು. ಹೌದೌದು, ಅದೆಲ್ಲ ನಮ್ಮ ಸಾತ್ಯಕಿಯ ಕೆಲಸ. ಹ, ಪ್ರಧಾನಮಂತ್ರಿ ನನಗೆ ಯಾವತ್ತು ಹೋಗಬಹುದು, ಯಾವತ್ತು ಬರಬಹುದು. ಹ, ಹ, ಹ. ಆದ್ರೆ ನಾನೀಗ ಹೋಗೋದು ಬಾರಿ ಕಡಿಮೆ. ಓಹೋ. ಯಾರು ನನ್ನನ್ನು ಕೇಳುವವರು ಯಾರು ಇಲ್ಲ ಅಲ್ಲಿ. ಹ್ಮ್, ಹ್ಮ್. ಆದ್ರೆ ದಾರಿ ಗೊತ್ತುಂಟು. ಹ, ಬಂದಂತಹ ಪ್ರಮುಖವಾದಂತಹ ಕಾರ್ಯ ಹ. ಸಂಧಾನಕ್ಕಾಗಿ ಬಂದದ್ದು. ಹೌದು. ಸಮಯವನ್ನು ಕೇಳಬೇಕು. ಎರಡು ಮಾತನ್ನಾಡ್ಲಿ. ನಿನ್ನೆ ಕೇಳಿದ್ದೇನೆ ನಾನು. ಆವಾಗ ಏನ್ ಹೇಳ್ದ, ಇಲ್ಲ ಇವತ್ತು ದೊರೆಗಳಿಗೆ ಸಮಯ ಹೋಯ್ತು. ಅಲ್ಲ, ಹಾಗಾದ್ರೆ ಯಾವಾಗ ಹೇಳಿ ಕಳಿಸ್ತೇನೆ ಅಂತ ಹೇಳಿ. ಆದ್ರೆ ಯಾವ್ದಕ್ಕೂ ಹೋಗಿ ಕೇಳಿ ಅವರನ್ನು ಕೇಳಿ ಬರ್ತೇನೆ. ಯಾಕೆ ನಿನ್ನನ್ನೇ ಕಳಿಸ್ತೇನೆ ಗೊತ್ತಾ? ಯಾಕೆ ಕೃಷ್ಣ? ಯಾವ ಕಾರ್ಯವನ್ನ ಯಾರು ಪ್ರಾರಂಭ ಮಾಡ್ತಾರಲ್ಲ ಅವರೇ ಮುಗಿಸ್ಬೇಕು. ಹಾ. ಈ ಮೊದಲು ಹಾ. ದ್ಯೂತಕ್ಕೆ ಕರೆದುಕೊಂಡು ಬರಲಿಕ್ಕೆ ನಿನ್ನನ್ನೇ ಕಳಿಸಿದ್ದಲ್ವಾ? ಹೌದು. ಹಾಗಾಗಿ ಹೋಗಿ ಕರೆದುಕೊಂಡು ಬಂದಂತ ಸಂದರ್ಭದಲ್ಲಿ ಇಷ್ಟೆಲ್ಲ ಪ್ರಕರಣ ಆಯ್ತು. ಈಗ ಕೊನೆ ಆಗಬೇಕಾದ್ರೆ ಇಲ್ಲಿಗೆ ಹೋಗಿ ನಾನು ಬಂದಿದ್ದೇನೆ ಅದೇ ಕಾರ್ಯಕ್ಕಾಗಿ, ರಾಜ್ಯದ ಕುರಿತಾಗಿ ಮಾತನಾಡ್ಲಿಕ್ಕೆ. ಕೇಳಿ ಬಾ ಆದಿತ್ಯ. ಆಯ್ತು ಕೃಷ್ಣ. ಅತ್ತೆ ಹತ್ರ ಸ್ವಲ್ಪ ಮಾತಾಡ್ತೇನೆ ನಾನು. ಆಯ್ತು. ಕುಂತಿ ಇದ್ದಾಳಲ್ಲ ಇಲ್ಲಿ, ಹೋಗಿ ಕೇಳಿ ಬಂದಿದ್ದೇನೆ. ಆಸ್ಥಾನಕ್ಕೆ ಹೋಗ್ತೇನೆ. ಅರಸ ಕೇಳಾದಿರದ ಕುರು ಭೂವರನ ಒಡ್ಡೊಲಗದ ಘನ ಸಿರಿ ಮೆರೆವ ಸಭೆಗೆ ನೆಂಬೆ ಸುರಪನ ಸಭೆಯ ನಿಂದಿಸಿದು अस्मिन् वर्तमानकाले द्वापरान्त्ययुगे
ಜಂಬೂದ್ವೀಪೆ ಭರತವರ್ಷೆ ಭಾರತಖಂಡೆ ಆರ್ಯಾವೃತ್ತೆ ಹಸ್ತಿನಾವತಿಯ ಗಜಪುರಿಯಲ್ಲಿ ಒಡ್ಡೋಲಗ ಕೊಡುವ ಅರಸ ಯಾರೆಂದು ಕೇಳಬಲ್ಲಿರಾ? ಕುರುಭೂಪಾಲಕ. ಕುರುಭೂಪ ಹಾಗೆಂದು ಹೇಳಿ. ಹಾ. ಸುಯೋಧನ ಅಲ್ಲ, ದುರ್ಯೋಧನ ಅಲ್ಲ, ಕುರುಭೂಪ. ಕುರುಭೂಪ. ಕುರುಪ ಕುರುಭೂಪಾಲಕ ಬಂದಿದ್ದಾನೆ ಕೃಷ್ಣ. ಸಂಧಾನಕ್ಕೆ ಬಂದಿದ್ದಾನಂತೆ ಕೃಷ್ಣ. ಕೌರವ ಕೌರವ ಕೆಟ್ಟವ, ಪಾಂಡವರು ಧರ್ಮಭೀರುಗಳು. ಒಬ್ಬ ಇಟ್ಟುಕೊಂಡಿದ್ದಾನೆ ಹೆಸರು ಧರ್ಮರಾಯ ಅಂತ. ಯುಧಿಷ್ಠಿರ ಅಂತ ಅವನನ್ನು ಯಾರು ಕರೆಯಲಾರರು. ಧರ್ಮರಾಯ ಯಾಕಂದ್ರೆ ಅವನು ಯುಧಿಷ್ಠಿರ ಅಲ್ಲವೇ ಅಲ್ಲ. ಸ್ಥಿತಪ್ರಜ್ಞ ಯಾರು? ಕೌರವ. ಭಗವಂತನನ್ನು ಸೃಷ್ಟಿಸಿದ್ದು ಯಾರು? ಕೌರವ. ಈ ಕೌರವ ಕುರುಭೂಪ ಕುರು ನೃಪಾಲ ಹುಟ್ಟಿದೆ. ಹೇಗೆ ಹುಟ್ಟಿದೆ? ಕುಂತಿಗೆ ಬಸಿರಾಯಿತು ಬಾಲಲೀಲೆಗಳೊದಗಿದವೆಂದು ಅಸೂಯೆಯಿಂದ ನಮ್ಮಬ್ಬೆ ಗಾಂಧಾರಿ ಬಸಿರನ್ನ ಹೊಸೆದಳು, ಬಸಿರನ್ನ ಹಿಚುಕಿದಳು. ಬಿದ್ದದ್ದು 100 ರಕ್ತದ ಭಾಂಡದ ಪಿಂಡಗಳಂತೆ. ಅಂತೆ ಅಂತೆ ಬಿದ್ದಾಗ ನಾನಿದ್ನ. ಮತ್ತಿನ್ನೊಬ್ಬರಂದರು ಬಿದ್ದದ್ದು ಒಂದೇ ಭಾಂಡ. ಬಿದ್ದ ಮೇಲೆ ಚೂರು ಚೂರಾಯಿತು. ಬಿಸಿಯಾದ ಗರ್ಭಕೋಶದ ಔಷಧೀಯ ಕೋಶದಲ್ಲಿಟ್ಟು ವ್ಯಾಸ ಮುನಿಗಳು, ವ್ಯಾಸರು ಅವರೊಂದು ವ್ಯಾಸ, ಆ ವ್ಯಾಸ ಮುನಿಗಳು ಬಂದರು. ಏನು ಮಾಡಿದೀಯ ಗಾಂಧಾರಿ? 100 ಭಾಂಡಗಳಲ್ಲಿ ಈ ಪಿಂಡದ ಚೂರುಗಳನ್ನ ಇಟ್ಟು ಪೋಷಿಸುವಂತ. ನಮ್ಮಬ್ಬೆ ಹೇಳ್ತಾರೆ ಜನ ಮಾತೃ ಪ್ರೇಮಕ್ಕಿಂತ ಜಾಸ್ತಿ ಯಾವುದೂ ಇಲ್ಲ ಅಂತ. ಅತ್ಯಂತ ಸ್ವಾರ್ಥವಾದ ಪ್ರೇಮ ಮಾತೃ ಪ್ರೇಮ. ಗೊತ್ತಾ ನಿಮಗೆ? ನನ್ನಬ್ಬೆ ಗಾಂಧಾರಿಗೆ ಮತ್ತವರು ಉಳಿದವರು ಅಮ್ಮ ಅನ್ನೋದಿಲ್ಲ, ಆಕೆ ಮಕ್ಕಳು ಅನ್ನೋದಿಲ್ಲ. ನಾನು ಹುಟ್ಟಿದೆ, ಭೀಮ ನೂದಿಸಿದ ಇರಳು ನಾನು ಹುಟ್ಟಿದೆನಾ? ವಿಚಿತ್ರ. ಹುಟ್ಟಿದನಂತೆ. ಆ ಅಂತೆಯನ್ನ ಇದಮಿತ್ತಂ ಅಂತ ಮಾಡಿದೆ ನಾನು. ಆ ಭಾಂಡದಲ್ಲಿದ್ದಂತಹ ಪಿಂಡದ ಚೂರಿನಲ್ಲಿ ಮೊದಲು ಬಾಯರಳಿಸಿದವನು ಕೌರವ. ನಾನು ಅಡಚಿದನಂತೆ ಕತ್ತೆಯಂತೆ. ನಾನು ಅಡಚಿದಾಗ, ನಾನು ಹುಟ್ಟಿದಾಗ ಭೂಕಂಪ ಆಯಿತಂತೆ, ಬಿರುಗಾಳಿ ಬಂತಂತೆ, ನಕ್ಷತ್ರಗಳು ಚಲಿಸಿದವಂತೆ. ನಮಗೊಬ್ಬ ಚಿಕ್ಕಯ್ಯ ಇದ್ದಾನೆ, ವಿದುರ ಅಂತ ಅವನ ಹೆಸರು. ಈ ವಿದುರ ನೀತಿಯ ಹೆಸರಿನಲ್ಲಿ ನನ್ನಪ್ಪ ಕುರುಡರಿ. ಆ ಕುರುಡ ಅಪ್ಪನ ಕಿವಿಗೆ ಏನೆಲ್ಲವನ್ನು ತುಂಬಿದ್ದಲ್ಲದೆ ನಮ್ಮ ಅಬ್ಬೆಗೆ ಹೇಳಿದ ಕುಲಕಂಟಕ ಹುಟ್ಟಿದ್ದಾನೆ. ಕುಲಕಂಟಕ ಅಂತ ಗೊತ್ತಾಗ್ಬೇಕಾದ್ರೆ ನಾನು ಬೆಳಿಬೇಕೋ ಬೇಡವಾ? ಕುಲಕಂಟಕ ಹುಟ್ಟಿದ್ದಾನೆ. ಗಾಂಧಾರಿ ನಮ್ಮಬ್ಬೆ ಎಂಥ ದುರಂತ ಕುರುವಂಶದ್ದು. ಯಯಾತಿಗೆ ಬೇಕು ಯೌವನ. ಅದಕ್ಕಾಗಿ ಸಿಂಹಾಸನದ ತ್ಯಾಗ. ಒಬ್ಬ ಹೇಳಿದ, ಇಲ್ಲ, ನಾನು ಯೌವನವನ್ನ ನಿನಗೆ ಕೊಡುವುದಿಲ್ಲ, ನನಗೆ ರಾಜ್ಯ ಬೇಡ. ಎಂಥ ಪ್ರಭುತ್ವ, ಎಂಥ ರಾಜಕಾರಣ, ಹೀನ ರಾಜಕಾರಣ. ಅವರೆಲ್ಲ ಯಾದವರಾಗಿ ದೂರವಾದರು. ಕುರು ನಮ್ಮ ವಂಶದ ಹಿರಿಯ, ಯೌವನವನ್ನ ಮಾರಿಕೊಂಡಂತ ಹಿರಿಯ. ಅಂತೆ ನಾನಿರಲಿಲ್ಲ.
ಆಗ ಯಾರೋ ಹೇಳಿದರಂತೆ, ಪುರುವಿನ ಮಡದಿ ಹೋಗಿ ಹೇಳಿದಳಂತೆ ಯದುವಿನಲ್ಲಿ, ನೀನು ನನ್ನ ಮಾವನೇ ಗಂಡನೇ. ಯದುವಿನ ಹೆಂಡತಿ ಪುರುವಿನಲ್ಲಿ ಕೇಳಿದಂತೆ, ನೀನು ನನ್ನ ಮಗನೇ ಗಂಡನೇ. ಇದು ನಮ್ಮ ಮೂಲಭೂತ ಪ್ರಶ್ನೆ. ಅಲ್ಲಿಂದ ಶುರುವಾಯ್ತು ದುರಂತ ನೋಡಿ. ಮತ್ತೊಬ್ಬ ಉದಯಿಸಿ ಬಂದ ಮಹಾತ್ಮ ಶಂತನು. ಗಂಗೆಯನ್ನು ಮದುವೆಯಾದಂತೆ, ಗಂಗೆಯನ್ನು ಮದುವೆಯಾಗಿ ಭೀಷ್ಮನನ್ನು ಪಡೆದ. ತಾಯಂದಿರು ಎಷ್ಟು ಕೆಟ್ಟವರು ಅನ್ನೋದಕ್ಕೆ ಕುರುವಂಶ ಸಾಕ್ಷಿ. ತಾಯಂದಿರಿಗೆ ಮಾತೃ ಹೃದಯ ಇಲ್ಲ ಅನ್ನೋದಕ್ಕೆ ಕುರುವಂಶ ಸಾಕ್ಷಿ. ಗಂಗೆಯಂತ ತಾಯಿ ಹುಟ್ಟಿದ ಮಕ್ಕಳನ್ನ ಗಂಗೆಯಲ್ಲಿ ಎಸೆದಳಂತೆ. ಕೊನೆಗೂ 8ನೇ ಮಗ ಹುಟ್ಟಿದಾಗ ಈ ಅಪ್ಪನಿಗೆ ಕಣ್ಣೀರು ಬಂತಂತೆ. ಉಳಿದವ ಭೀಷ್ಮ, ನಮ್ಮ ಅಜ್ಜಯ್ಯ ಭೀಷ್ಮ. ಭೀಷ್ಮನಂತವ ಮತಿಭ್ರಮಿತ ಇದ್ದಾನೆ. ಕುರುವಂಶವನ್ನು ನಾಶ ಮಾಡಿದ ಭೀಷ್ಮ ನಮ್ಮ ತಾತ. ನಾನು ಆ ಜನ್ಮ ಬ್ರಹ್ಮಚಾರಿ ಆಗ್ತೀನಿ ಹಠಾದರ್ಶವನ್ನು ತೋರಿಸಿದ. ಆದರ್ಶ ಬೇಕು, ಹಠಾದರ್ಶ ಬೇಕೇ? ಹಠಾದರ್ಶವನ್ನು ತೋರಿಸಿದ. ಸತ್ಯವತಿ, ದಾಶರಾಜನ ಮಗಳು ಸತ್ಯವತಿ ಮತ್ಸ್ಯಗಂಧಿ ಯೋಜನ ಗಂಧಿಯನ್ನ ಈ ಕಾಮುಕ ಶಂತನು ಮದುವೆ ಆದ. ದುರಂತ ನೋಡಿ. ಚಿತ್ರವೀರ್ಯ ವಿಚಿತ್ರ ವೀರ್ಯರ ಜನನ. ಚಿತ್ರವೀರ್ಯ ಮೃಗಯ. ಎಲ್ಲ ಅರಸರಿಗೆ ಹುಟ್ಟಿದ್ದು ಯಾವುದು ಕಾಯಿಲೆ ಗೊತ್ತಾ? ಒಂದು ಬೇಟೆ ಆಡುವುದು. ಬರೀ ಪ್ರಾಣಿಗಳ ಬೇಟೆ ಆಡುವವರಲ್ಲ ಈ ಅರಸರು, ಎಲ್ಲ ಬೇಟೆ ಆಡ್ತಾರೆ. ನಮ್ಮ ಅಪ್ಪನ ಅಂತಃಪುರ ನೋಡಿ, ಅದೆಷ್ಟು ಜನ ದಾಸಿಯರು ನಮ್ಮ ಕುರುಡ ಅಪ್ಪನಿಗೆ. ಎಲ್ಲ ದಾಸಿಯರೇ. ನಾನೂ ಕೂಡ ಪೋಷಿಸಲ್ಪಟ್ಟಿದ್ದು ಒಂದು ದಾಸಿಯಿಂದ. ಚಿತ್ರವೀರ್ಯ ಸತ್ತ, ವಿಚಿತ್ರ ವೀರ್ಯ ಸತ್ತ. ಇದ್ದೂ ಇಲ್ಲದವರವರು. ನಮ್ಮ ತಾತ ಭೀಷ್ಮ ಹೋಗಿ ಕಾಶಿರಾಜನ ಮಕ್ಕಳನ್ನು ಯುದ್ಧದಲ್ಲಿ ಗೆದ್ದು ಅಂಬೆಯ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ನಾನು ಮದುವೆಯಾಗುವುದಿಲ್ಲ, ನಾನು ಹೇಳಿದವರಿಗೆ ಮದುವೆಯಾಗು. ನಮ್ಮ ಚಿಕ್ಕಪ್ಪ ಮಾಡಿದ್ದು ಅಷ್ಟು ಮಾಡೋದಷ್ಟೇ ವಿದುರ. ನಾನು ಹೇಳಿದ್ದು ಕೇಳು, ನಾನು ಹೇಳಿದ್ದು ಕೇಳಬೇಕಾದ್ರೆ ನಾನು ಅರಸಾಗ್ಬೇಕಾ? ಬರಬೇಡ ಅಂತ ಹೇಳಿದ್ದೀನಿ ನಾನು, ಬರಬೇಡ ಅಂತ ಹೇಳಿದ್ದೀನಿ. ನಮ್ಮ ಅಪ್ಪನ ತರ ಅಲ್ಲ ನಾವು. ಆಯ್ತು, ಆ ಪ್ರಕರಣ ಮುಗೀತು. ಮತ್ತೇನು ಪ್ರಕರಣಗಳು? ವ್ಯಾಸ ಸೃಷ್ಟಿ. ನಾವು ಪಾಂಡವರ ವಿಷಯ ಮಾತನಾಡುವುದಿಲ್ಲ. ಕೃಷ್ಣ ಬರಲಿ, ಅವನಲ್ಲಿ ಮಾತಾಡ್ತೇವೆ. ನಾನು ಹುಟ್ಟಿದಾಗ ನಮ್ಮಬ್ಬೆ ಹೇಳಿದ್ಲು, ಇದನ್ನ ಹಾಯ್ಕಿದರ ಹೊರಗೆ. ಏನ್ರಿ ಹಾಯ್ಕಿದರ ಹೊರಗೆ? ಬಿಸಾಕು. ಬಿಸಾಕಿಸಲ್ಪಟ್ಟ ಕುಲಕಂಟಕ ನಾನು. ಹಸ್ತಿನಾವತಿಯ ಕುಲದ ಉದ್ಧಾರಕ. 13 ವರ್ಷಗಳು ವನವಾಸ, ಅಜ್ಞಾತವಾಸ ಕಳೆಯಿತು. ಕೌರವನ ಆಸ್ಥಾನದಲ್ಲಿ ಯಾವುದಾದ್ರೂ ಕ್ಷೋಭೆ ಇದೆಯೇ? ಕೌರವನ ಆಸ್ಥಾನದಲ್ಲಿ ಯಾವುದಾದ್ರೂ ದಂಗೆ ಇದೆಯೇ? ಕೌರವನ ಆಸ್ಥಾನದಲ್ಲಿ ಯಾವುದಾದ್ರೂ ಅಶಾಂತಿ ಇದೆಯೇ? ಕೌರವನ ಆಸ್ಥಾನದಲ್ಲಿ ಬ್ರಾಹ್ಮಣರು ಬಂದು ಬೇಕಾದಷ್ಟು ಭೋಜನಗಳನ್ನ ಕೊಡುತ್ತೆ. ಕೌರವನ ಆಸ್ಥಾನದಲ್ಲಿ ಏನಿದೆ? ಕೌರವನ ಆಸ್ಥಾನದಲ್ಲಿ ಸುಭಿಕ್ಷೆ ಇದೆ. ಕೌರವನ ಮೇಲೆ ಸ್ತ್ರೀಲೋಲ ಅನ್ನುವಂಥ ಆಪಾದನೆ ಇದೆಯೇ? ಧನಲೋಲ ಅನ್ನುವಂಥ ಆಪಾದನೆ ಇದೆಯೇ? ಸಂಪತ್ತಿನ ಚೋರ ಅನ್ನುವಂಥ ಆಪಾದನೆ ಇದೆಯೇ? ಇಂಥ ಕೌರವನನ್ನ ಜನ ಸಮುದಾಯ ಹೇಳೋದು. ಸಮುದಾಯವೇ ಹೀಗೆ ಒಂದು ಬಿಂಬ ಸೃಷ್ಟಿಯಾಗ್ತದೆ. ಅಷ್ಟೊಳ್ಳೆ ಇರಬಹುದು ಆ ಬಿಂಬದ ಮೇಲೆ ನಾವು ಆ ಬಿಂಬ, ಅವನು ಒಳ್ಳೆಯವನು, ಅವನು ಹೀಗೆ ಹೀಗೆ ಆಳೆತ್ತರದ ವ್ಯಕ್ತಿ ಅಂತ ಆ ಬಿಂಬವನ್ನ ಸೃಷ್ಟಿ ಮಾಡ್ತೇವೆ. ಆ ಬಿಂಬದ ಪ್ರತಿಬಿಂಬ ಎಲ್ಲ ಕಡೆಗೂ ಹಂಚಿಕೊಂಡ್ಬಿಡ್ತದೆ. ಕೌರವನ ಬಿಂಬ ಹೀಗೆ. ಚಿಕ್ಕಂದಲ್ಲಿ ಮಾಡಿದಂತಹ ಕೆಲವು ಚೇಷ್ಟೆಗಳಿರಬಹುದು, ಸ್ವಾಭಾವಿಕವಾದಂತಹ ಅಸೂಯೆ ಇರಬಹುದು. ಇವತ್ತಿನ ಸಭೆಯಲ್ಲಿ ನಾನು ಮಹಾಸಭೆ, ಕೃಷ್ಣ ಬರುತ್ತಾನೆ,
ಕೌರವನಿಗೂ ಕೃಷ್ಣನಿಗೆ ಯುದ್ಧ ರಂಗ ಇಲ್ಲಾಗ್ತದೆ. ಅದಕ್ಕಾಗಿ ಸಭೆ ಕರೆದಿದ್ದೇನೆ. ಈ ಸಭೆಯಲ್ಲಿ ಮಹಾನ್ ಚೇತನಗಳು ಬಂದಿವೆ. ನ್ಯಾಯಾಧೀಶರು, ನ್ಯಾಯಮೂರ್ತಿಗಳು, ವೇದ ವಿದ್ವಾಂಸರು, ಜ್ಞಾನಿಗಳು, ಮಹಾಜ್ಞಾನಿಗಳು, ಸಂಗೀತ ಕಲಾವಿದರು ಎಲ್ಲರನ್ನು ಕರೆದದ್ದು ಕೌರವ ನಾರೆಂದ. ಕೌರವ ನಾರು ಅಲ್ಲ, ಕೌರವ ನಾರೆಂತ ತಿಳಿಯೋದಕ್ಕಾಗಿ ಅರಸ ಕೇಳ. ಯಾಕೆ ಅರಸ ಕೇಳ? ಅರಸಿ ಕೇಳ. ನಾನು ಅರಸುವ, ನಾನು ಅನ್ವೇಷಕ, ನಾನು ಸಾಧಿಸಿದ್ದೇನೆ, ನಾನು ನನ್ನನ್ನು ಸ್ಥಾಪಿಸಿಕೊಂಡಿದ್ದೇನೆ. ಆದ ಕಾರಣ ಇವತ್ತಿನ ಸಭೆ ಹೇಗಿರ್ಬೇಕು ಗೊತ್ತಾ? ನನ್ನ ಅವಮಾನಗಳನ್ನ ಹೇಳೋ ಹಾಗಿಲ್ಲ. ತುಚ್ಛೀಕರಣಕ್ಕೆ ಒಳಗಾದವಲ್ಲ, ಅಪಹಾಸ್ಯಕ್ಕೆ ಹಾಸ್ಯಕ್ಕೆ ಒಳಗಾದಂತಹ ಈ ಕೌರವ ಮಾಡಿದ್ದೇನು ತಪ್ಪು? ರಾಜಸೂಯ ಯುದ್ಧದ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಕೊಟ್ಟ ಕಾಣಿಕೆಗಳನ್ನ ಅಳೆದೆ. ಅಲ್ಲೊಂದು ವಿಚಿತ್ರವಾದ ಮಂಟಪ ಇತ್ತು. ಆ ಮಂಟಪಕ್ಕೆ ಎಲ್ಲರನ್ನು ಬಂದು ನೋಡಿ 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 ಅಂತ ಯಾರು ಹೇಳಲಿಲ್ಲ. ಯುಧಿಷ್ಠಿರನ ಮತ್ತ ಕಾಶಿನಿಯರು, ದ್ರೌಪದಿಯ ಸಖಿಯರು ನನ್ನನ್ನು ಬಂದು, ಭಾವ ಇದೊಂದು ವಿಚಿತ್ರವಾದ ಸುಂದರವಾದ ಮಂಟಪ ಇದೆ, ಇಲ್ಲಿಗೆ ಬನ್ನಿ ಅಂದ್ರು. ಹೋದೆ. ಗೋಡೆಗಳೇ ಇಲ್ಲ, ಕನ್ನಡಿ. ಒಂದು ಕಡೆ ನದಿ, ನದಿಯಲ್ಲ ಅದು. ಮತ್ತೊಂದು ಕಡೆ ಕಂಬ, ಕಂಬ ಅಲ್ಲ ಅದು. ದ್ವಾರ, ದ್ವಾರ ಅಲ್ಲ ಅದು. ನದಿ ಅಂತ ಭ್ರಮಿಸಿ, ಭ್ರಮೆ ಯಾರಿಗೂ ಹುಟ್ಟಲ್ವ? ವಿಚಿತ್ರವಾದಂತಹ ಬಣ್ಣ ಬಣ್ಣಗಳ ವಿಚಿತ್ರ ದೀಪಗಳಿಂದ ಅಲಂಕೃತವಾದ ದ್ವೀಪದಂತೆ ಕಂಡಂತ ಇಲ್ಲಿ ಹೋದಾಗ ನದಿ ಇರಬಹುದು ಎಂದು ನನ್ನ ಧೋತಿಯನ್ನು ಮೇಲೆತ್ತಿದೆ. ಒಳ್ಳೆಂದು ನಕ್ಕ. ನೋಡ್ತೇನೆ, ಯಾರು ಕಾಣೋದಿಲ್ಲ, ನಗು ಕಾಣ್ತದೆ. ಇನ್ನೊಂದು ಕಡೆ ಇದು ಬಾಗಿಲು ಇರಬಹುದು ಅಂತ ಹೋದೆ, ಗೋಡೆಗೆ ಗುದ್ದಿಕೊಂಡೆ. ಭಾವ ನಗು. ಆಮೇಲೆ ಪ್ರತ್ಯಕ್ಷ ನೋಡಿದೆ, ಯುಧಿಷ್ಠಿರ ಪ್ರೇರಿತರಾದಂತ ಈ ಧರ್ಮರಾಯ ಅಂತಿದ್ದಾನಲ್ಲ, ಕುತಂತ್ರಿ, ದೊಡ್ಡ ಧರ್ಮವಾದಿ ಅವನು. ಅವನ ಮತ್ತ ಕಾಶಿನಿಯರು ರಾಜಸೂಯದಲ್ಲಿ ಉಳಿದೆಲ್ಲ ರಾಜರನ್ನ ಗೆದ್ದಿಲ್ಲ ಇವರು. ಅವರೆಲ್ಲ ಇವರು ಏನೋ ಕೆಲಸ ಮಾಡ್ತಾರೆ ಅಂತ ಹೇಳ್ಕೊಂಡು ರಾಜಸೂಯದಲ್ಲಿ ಶರಣಾದರು. ನಿಜವಾದ ಅಸೂಯ ಯುದ್ಧ ಸಾರಿದ್ದು ನನ್ನ ಮೇಲೆ. ಬಂದೆ. ನನ್ನ ಅಪ್ಪಾಜಿ ನನ್ನ ಮೂಲಕವೇ ಯುದ್ಧ ಮಾಡೋದು. ಕುರುಡ, ನಮ್ಮ ಕುರುಡ ಅಪ್ಪನಿಗೆ ಇರುವಂತಹ ಅಸೂಯೆ. ನಾನು ಈ ಮಾತಾಡ್ತೀನಿ ಅಂತ ಸಭೆ ಸ್ವಗತ ಮಾತಾಡ್ತೀನಿ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೌರವನ ಹೃದಯ ಅನೇಕ ಶಕ್ತಿಗಳ ಆಡಂಬರ. ಕೌರವನ ಹೃದಯ ಅನೇಕ ತಲ್ಲಣಗಳ ಆಡುಂಬಲ. ನಮ್ಮ ಅಪ್ಪನಲ್ಲಿ ಬಂದು ಹೇಳಿದೆ, ಹೀಗಾಯ್ತಪ್ಪ ಅಂದ್ರೆ ಭೀಷ್ಮ ವಿದುರರು ಕುತಂತ್ರಿಗಳು. ಏನು ಮಾಡ್ಬೇಕು? ಪ್ರಾಯೋಪವೇಶ ಮಾಡಿಬಿಡೋಣೆ, ಆತ್ಮಹತ್ಯೆ ಮಾಡಿಕೊಳ್ಳೋಣವೆ ಎಂದಾಗ ನನ್ನನ್ನು ತಡೆದದ್ದು ಕರ್ಣ, ನನ್ನ ಮಾವ ಶಕುನಿ. ಎಲ್ಲರಿಂದಲೂ ತುಚ್ಛೀಕರಿಸಲ್ಪಡುವಂತ ಶಕುನಿ ರಾಜತಂತ್ರ ಪ್ರವೀಣ. ಕರ್ಣ ವೀರ ಕೌರವ ರಾಯನೇ ದಾತಾರ, ಆತನ ಪಗೆ ಪಗೆ ಎನ್ನುವಂತ ನನ್ನ ಸನ್ಮಿತ್ರ. ಉಳ್ಕೊಂಡ ಮೇಲೆ ಆಯಿತು ಪ್ರಕರಣ. ಕರೆದ ದ್ಯೂತಕ್ಕೆ ಇರಲಿ. ಈಗ ಕೃಷ್ಣ ಬರುತ್ತಾನಲ್ಲ, ಈ ಸಭೆಯನ್ನು ಅತ್ಯಂತ ಸುಂದರವಾಗಿ ಅಲಂಕರಿಸಿದ್ದೇನೆ. ಈ ಸಭೆಯಲ್ಲಿ ನವರತ್ನಗಳ ಸಿಂಹಾಸನಗಳನ್ನು ಏರ್ಪಡಿಸಿದ್ದೇನೆ. ಅವರವರ ಸ್ಥಾನಕ್ಕೆ ಸರಿಯಾಗಿ ಅಲಂಕೃತವಾದಂತಹ ಪೀಠೋಪಕರಣಗಳನ್ನು ಕೊಟ್ಟಿದ್ದೇನೆ. ಕೆಲವರ ಸ್ಥಾನಕ್ಕಾಗಿ, ಕೆಲವರ ಮಾನಕ್ಕಾಗಿ ಸ್ಥಾನ ಸಿಗುತ್ತೆ, ಕೆಲವರಿಗೆ ಸ್ಥಾನ ಸಿಗುತ್ತೆ. ಅಂಥವರಿಗೂ ಕೊಟ್ಟಿದ್ದೀನಿ, ಮಾನವಂತರಿಗೂ ಕೊಟ್ಟಿದ್ದೀನಿ. ಆ ಕಾಲದಲ್ಲಿ, ರಾಜಸೀಯ ಕಾಲದಲ್ಲಿ, ಬರ್ಬರ, ಪಪ್ಲವ, ಮ್ಲೇಂಛ, ಯವನ
ಔಢ ವೈಷ್ಣವ ಅಂಗ ವಂಗ ಕಳಿಂಗ ಕೇರಳ ಮಲಯಾಳ ಚೋರ ಚೇಳ ಪಾಂಡ್ಯ ನಿಷಾದ ಬೇಡ ಎಲ್ಲರೂ ಕಾಣಿಕೆ ಕೊಟ್ಟು ಸರದಿಯ ಸಾಯಲಲ್ಲಿ ನಿಂತಿದ್ರೆ ಅಲ್ಲಿ ಪದಾಘಾತಕ್ಕೆ ಒಳಗಾಗಿ ಸುಮಾರು ಜನ ಸತ್ತೇ ಹೋಗ್ಬಿಟ್ರು. ಜನ ಹುಚ್ಚು ಹಾಗೆ. ಜನ ಮರಳೋ ಜಾತ್ರೆ ಮರಳೋ? ಜನವೂ ಮರಳು ಜಾತ್ರೆಯೂ ಮರಳು. ಈ ಜನ ಜಾತ್ರೆಯನ್ನ ನಿಯಂತ್ರಿಸುವವನೊಬ್ಬನಿದ್ದಾನಲ್ಲ, ಅವನು ಮರಳಲ್ಲ. ಇದೆಲ್ಲ ಯಾರ ನಿಯಂತ್ರಣ ಅಂತ ನನಗೆ ಗೊತ್ತು. ಈಗ ಅದೇ ಅವರೆಲ್ಲರೂ ಬಂದು ನನ್ನ ಸೇನೆಯನ್ನು ಸೇರಿಸಿಕೊಂಡಿದ್ದಾರೆ. ಕೃಷ್ಣ ಬಂದಾಗ ಹೇಳ್ತೀನಿ ಯಾಕೆ ನನ್ನ ಸೇನೆಯನ್ನು ಅವರು ಸೇರಿಕೊಂಡಿದ್ದಾರೆ. ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮಗಳ ಎಲ್ಲ ರಾಜಾಧಿರಾಜರುಗಳು ನನ್ನ ಜೊತೆ ಇದ್ದಾರೆ. ಆದ ಕಾರಣ ಕೃಷ್ಣ ಬರುತ್ತಾನೆ. ಕೃಷ್ಣ ಬರುತ್ತಾನೆ. ತಾಯಿಗೆ ಬಾಯಲ್ಲಿ ಮೂಜಗ ತೋರಿದ ಕೃಷ್ಣ ಬರುತ್ತಾನೆ. ಕೃಷ್ಣನನ್ನು ಅರಿತವನು ನಾನೊಬ್ಬ. ಆ ಕೃಷ್ಣ ಬರುತ್ತಾನೆ. ಹಬ್ಬಿದ ಗುಲ್ಲು ಹಸ್ತಿನಾವತಿಯ ತುಂಬೆಲ್ಲ ಹಾಲಿನ ಹೊಳೆ ಹರಿಯಿತು. ನಂಬುತ್ತೀರಾ ನೀವು? ಎಷ್ಟು ಸುಳ್ಳು! ಸುಳ್ಳಿನಲ್ಲಿ ಹಸಿ ಸುಳ್ಳಿದು. ಕೃಷ್ಣನ ಆಕೃತಿಗಳನ್ನ, ಕೃಷ್ಣನ ಚಿತ್ತಾರಗಳನ್ನ, ಕೃಷ್ಣನ ವಿಗ್ರಹಗಳನ್ನ ಅಲ್ಲಲ್ಲಿ 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 ಇಟ್ಟು ಮೂರ್ಖ ಜನ ಹಾಲಿನ ಅಭಿಷೇಕ ಮಾಡಿದ್ರು. ಎಲ್ಲ ಕಡೆ ಕಡೆಬಾಯಿಯಿಂದ ಬಂದು ಬಿಂದು ಸಿಂಧುವಾದದ್ದಲ್ಲ. ಇಂಥ ಮೋಸಕ್ಕೆ ಎಷ್ಟು ಜನ ಬಲಿಯಾಗುತ್ತಾರೆ. ಅಂಥ ಕೃಷ್ಣ ಬರ್ತಾನೆ, ವಿದುರನ ಜೊತೆ ಬರ್ತಾನೆ. ನಾನು ನನಗಾಗಿ ಇವತ್ತು ಶಾರ್ದೂಲ ಸಿಂಹಾಸನವನ್ನು ಮಾಡಿಕೊಂಡಿದ್ದೇನೆ ಹೊಸದು. ಅದರ ಕಾಲುಗಳು ಸರಿಯುವೆಯೇ? ನನ್ನ ಭಾರವನ್ನು ತಡೀತದೆ ಅಂತ ಕೂತು ಎದ್ದಿದ್ದೇನೆ. ಆ ಸಿಂಹಾಸನದಲ್ಲಿ ಕೂತ್ಕೊಳ್ತೇನೆ. ಅದಕ್ಕಾಗಿ ಒಂದೇ ಮಾಗದರಲ್ಲಿ ಕೇಳಿದೆ, ಹಸ್ತಿನಾವತಿಯನ್ನು ಆಳುವ ಕುರುಭೂಪ ಸುಯೋಧನನಲ್ಲ ದುರ್ಯೋಧನ. ನೋಡಿ 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 ನಮ್ಮ ಸಂಕಟ. ನಾನು ಯಾಕೆ ದುರ್ಯೋಧನ, ಅವನು ಯಾಕೆ ದುಶ್ಯಾಸನ, ಮತ್ತೊಬ್ಬ ಯಾಕೆ ದುರ್ಜಯ ದುರ್ಮುಖ? ಎಲ್ಲ ದೂ 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 ಸಮಾಜ ಇಟ್ಟದ್ದು. ಆದ್ರೆ ನಾನು ಹೇಳಿದೆ, ನಾನು ದುರ್ಯೋಧನ ಯಾಕೆಂದ್ರೆ ನನ್ನನ್ನು ಯುದ್ಧ ಮಾಡಿ ಜಯಿಸಲಿಕ್ಕೆ ಯಾರಿಗೂ ಆಗುವುದಿಲ್ಲ, ಅದಕ್ಕಾಗಿ ದುರ್ಯೋಧನ. ನಾನು ಎಲ್ಲವನ್ನೂ ಗೆಲ್ಲುತ್ತೇನೆ, ಅದಕ್ಕಾಗಿ ನಾನು ಸುಯೋಧನ. ಅದು ಎರಡೂ ಅಲ್ಲ. ಪಟ್ಟಾಭಿಷೇಕವಾಗದೆ, ತಲೆ ಮೇಲೆ ಕಿರೀಟ ಇಡದೆ, ರಾಜದಂಡವನ್ನು ಇಡದೆ ಕುರುಭೂಪ. ನಾನು ಕುರುಭೂಪ, ಕುರುಡ ಭೂಪನ ಮಗ ಕುರುಭೂಪ. ಕುರುಕ್ಷೇತ್ರದ ಹಸ್ತಿನಾವತಿಯ ಭಾರತ ವರ್ಷದ ಹೊಸ ಯುಗಕ್ಕೆ ಮುನ್ನುಡಿ ಇಡುವ ಕಾರಣ ಬರಲಿ ಕೃಷ್ಣ ಹೇಳಿ ಕಳಿಸಿದೆ. ಕೃಷ್ಣ ಬರಲಿ. ಬರಲ್ಲ ಈಗ? ಇವತ್ತು ಬರೋದು ಬೇಡ ಅಂದೆ. ಬೇಡ ಇವತ್ತು ಬರೋದು. ನಾನು ಅವನ ದಾರಿ ಯುದ್ಧಕ್ಕೂ ಕೂಡ ಸುಖ ಮಂಟಪಗಳನ್ನ ಕಟ್ಟಿಸಿದ್ದೆ. ಬರಲಿಲ್ಲ ಅವನು. ಇವತ್ತು ಬರೋದು ಬೇಡ, ನಾವು ಕರೀತೀವಿ ಅಂತ ಹೇಳಿದ್ದೆ. ಆದ ಕಾರಣ ಈಗ ಇದು ಸಭೆ ಸೇರಿದೆ. ಸಭೆಯಲ್ಲಿ ಮುಖ್ಯಾತಿ ಮುಖ್ಯರಿದ್ದಾರೆ, ಸಭೆಯಲ್ಲಿ ಘನ ವ್ಯಕ್ತಿಗಳಿದ್ದಾರೆ. ಅವರ ಮುಂದೆ ಕೃಷ್ಣನನ್ನು ಅರಿಯುವ, ನಾನು ಹೇಳಿದ್ದು ಕೃಷ್ಣನನ್ನು ಅರಿಯುವ. ಆದ ಕಾರಣ ದೂತನನ್ನು ಕಳಿಸಿದ್ದೇನೆ. ಆ ದೂತ ಬರಲಿ ಕೃಷ್ಣ, ಬರಲಿ ಕೃಷ್ಣ, ಬರಲಿ ಕೃಷ್ಣ. ನೋಡಲಿ ಕೌರವನ ವೈಭವವನ್ನು, ನೋಡಲಿ ಕೌರವವನ್ನು ನೋಡಲಿ. ಬರಲಿ ಕೃಷ್ಣ.
ಆಡಿದ ಕನೆಯರು ನಗುತ್ತಾ ಪಾಡುತ್ತಾ ನಗುತ್ತಾ ಪಾಡುತ್ತಾ ಅಂಗನೆಯರು ನಗುತ್ತಾ ಪಾಡುತ್ತಾ ಗೀತಪನಭಿನಯ ತೋರುತ್ತಾ ಗೀತಪನಭಿನಯ ತೋರುತ್ತಾ ಆಡಿದ ಸರಸ ಮನೋರದ ನವರಸ ತೋರಿಸುತ್ತ ಆಡಿದ ಸರಸ ಸುಮೋಹನ ನವರಸ ತೋರಿಸುತ್ತ ನಗುತ್ತ ಪಾಡುತ್ತ ನಗುತ್ತ ಆಡಿದ ಸರಸ ಸುಮೋನಸ ನವರಸ ತೋರಿಸುತ್ತ ಪಾಡುತ್ತ ವರತನು ಗಂಧದ ಪರಿಮಳ ಸ್ವರಿಸಿದುತ ವರತನು ಗಂಧದ ಪರಿಮಳ ಪಸರಿಸುತ್ತ ಪರಿಮಳಗಳ ಪಸರಿಸುತ್ತ ವರತನು ಗಂಧದ ಪರಿಮಳಗಳ ಪಸರಿಸುತ್ತ ಕಿರುನಯಾಗ್ರದ ನರದಲ್ಲಿ ರಸಿಕರ ಕಿರುನಯಾಗ್ರದ ಸರಳಲೆ ರಸಿಕರ ನಿರಿಯದೂಲಪ್ಸರ ತರುಣಿಯರೊಳಗೊಂದಾಡಿದ ತರುಣಿಯರಂದದೊಳಾಡಿದ ನಗುತ್ತ ಪಾಡುತ್ತ ನಗುತ್ತ ಪಾಡುತ್ತಾಗ
ಹಾ ಕೌರವನಿಗೆ ನೃತ್ಯ ಗೊತ್ತಿಲ್ಲ. ಕೌರವನಿಗೆ ಗೊತ್ತಿರೋದು ಗದೆ ಮಲ್ಲಯುದ್ಧ, ಮೂರ್ಖತನ. ಕೌರವನಿಗೂ ಗೊತ್ತು ಹಾ ನೃತ್ಯ ಸಂತ್ರೀಲಯ ಸಮಾನ್ವಿತವಾಗಿರಬೇಕು. ಹಾ ಭೇಷ್, ಹಾ ಹಾಡಿದ್ದೀರಿ ಚೆನ್ನಾಗಿ, ಭೇಷ್, ಕುಣಿತಿದ್ದೀರಿ ಚೆನ್ನಾಗಿ. ಹಾ ನೋಡಿ ಮನುಷ್ಯ ಸ್ವಭಾವ. ನನ್ನನ್ನು ನೋಡ್ತಾ ಇದ್ದ ಜನ ಹದಿಹರೆಯದ ತರುಣಿಯರು ನೃತ್ಯ ಮಾಡುವಾಗ ನನ್ನನ್ನು ನೋಡೋದನ್ನೇ ಬಿಟ್ಟರು. ನಾನು ಆ ನೃತ್ಯ ಗಾತಿಯರನ್ನು ತರಿಸಿದ್ದು ಅದಕ್ಕೆ. ನಾನೇ ನಿರ್ದೇಶನ ಮಾಡಿದ್ದು. ಗೋಪಿಕೋನ್ ಮಾಧವಲ್ಲ, ಕೌರವನ್ ಮಾಧ ಆಗಬೇಕು ಅಂತ ನಾನೇ ಮಾಡಿದ್ದು. ಕೃಷ್ಣನನ್ನು ಮೆಚ್ಚಿಸಬೇಕು, ಅದು ನನ್ನ ಅಂತರಂಗದ. ಕೃಷ್ಣನನ್ನ ಅವನಿಗೆ ಚಚ್ಚಬೇಕು, ನನ್ನ ಬಹಿರಂಗದ. ಅದಕ್ಕಾಗಿ ಕೃಷ್ಣನನ್ನ ಬರಮಾಡಿಕೊಳ್ಳುವಾಗ ಹದಿಹರೆಯದ ಸುಂದರವಾದ ವೇಷಭೂಷಣಗಳಲ್ಲಿರುವಂತಹ ನೃತ್ಯಾಂಗನೆಯವರನ್ನ ಇಲ್ಲಿಗೆ ಕರೆಸಿ ನೃತ್ಯ ನಿರ್ದೇಶನ ಮಾಡಿ ನೃತ್ಯ ಮಾಡಿಸಿ ಈ ಸಭಾಂಗಣ ಪ್ರಕಾಶಮಾನವಾಗಿ ಆಗುವಂತೆ ಮಾಡಿದ್ದೇನೆ. ಸಂತೋಷಕ್ಕೂ ಆನಂದಕ್ಕೂ ಇರುವ ವ್ಯತ್ಯಾಸ ಕಲೆಯಲ್ಲಿದೆ. ಸಂತೋಷ ಪಟ್ಟಿದ್ದೇವೆ ನಾವು. ಒಂದರ ಕ್ಷಣ ರಾಜಕಾರಣವೂ ನನಗೆ ಮರ್ತು ಹೋಯ್ತು. ಆದರೆ ರಾಜ್ಯಕಾರಣ ಇದೆಯಲ್ಲ, ಬರಲಿ ಕೃಷ್ಣ, ಬರಲಿ. ಯಾರು ಮಾತಾಡುವಾಗಿಲ್ಲ, ಸದ್ದಿಲ್ಲ, ಸುದ್ದಿ ಇಲ್ಲ. ಕೃಷ್ಣನನ್ನು ಯಾರು ನೋಡಬಾರದು, ಕೃಷ್ಣನತ್ತ ನೋಡಬಾರದು. ನೋಡಲೇಬೇಕಂದ್ರೆ ಕಣ್ಣು ಮುಚ್ಚಿಕೊಳ್ಳಿ. ನಾನು ಕೃಷ್ಣನನ್ನು ನೋಡುವುದಿಲ್ಲ. ನಮ್ಮ ಅಪ್ಪ ಮತ್ತು ಅಬ್ಬೆ ನೋಡುವುದೇ ಇಲ್ಲ. ಮೂರ್ಖನಿಗೆ ಕಣ್ಣಿಲ್ಲ, ಮತ್ತೊಬ್ಬಳು ಕಣ್ಣಿಗೆ ಕಟ್ಟಿಕೊಂಡಿದ್ದಾನೆ. ಇರಲಿ, ಕುಳಿತೀವಿ. ಕೃಷ್ಣ, ವಿದುರ, ನಮ್ಮ ಕೆಲಸ ಆಗಬೇಕಲ್ಲ ಈಗ. ಅರಮನೆಯಿಂದ ನಿರೂಪ ಬಂತು. ಹೌದು. ಏಳೈ ಕೃಷ್ಣ. ಕುಳಿತವನಿಗೆ ಏಳೈ, ಎದ್ದೇಳು ಅಂತ ಅವ ಹೇಳುವಾಗಲೇ ಗೊತ್ತಾಗ್ತದೆ. ಹೌದು, ದೂತ ಹಾಗಿದ್ರೆ ರಾಜ ಹೇಗೆ ಅಂತ. ಅದಕ್ಕೆ ಆದದ್ದು ಇಲ್ಲಿಗೆ. ಹೌದು. ಯಾರ್ಯಾರು ಹೇಗೆ ಮಾತನಾಡಬೇಕು ಎನ್ನುವುದು ತಿಳಿಯದಂತ ರೀತಿಯಲ್ಲಿ ಇದ್ದಾಗ ಮತ್ತೆ ಮತ್ತೊಬ್ಬ ಮಾವನೇ ಬಂದು ನಿಲ್ಲೈ ಕೃಷ್ಣ ಅಂತೇಳಿ ಹೇಳಿದರೆ ಕಷ್ಟ ಆದೀತಲ್ಲ. ನಿನ್ನ ಕೆಲಸ ಆಗಬೇಕಲ್ಲ. ಹೌದು, ಅದಕ್ಕೆ ಹೇಳಿದ್ದೇನೆ ತಕ್ಷಣ ತಡ ಮಾಡುವುದಲ್ಲ ಅಂತ. ಮತ್ತೆ ಈ ಸುಂದರಿಯರೆಲ್ಲ ನಿನಗೆ ಹೊಸತ ಅಲ್ಲ, ಅಲ್ಲಿಗೆ ಬರುವಾಗ ನಿನ್ನ ನಿನ್ನ ಹತ್ತಿರ ಒಂದು ಮಾತನ್ನು ಕೇಳಿದ್ದೇನೆ ನಾನು. ನೀನೂ ಬರಬೇಕು ಅಂತ. ನೀನು ಕೇಳಿದ್ದೀಯೆ ಬರಬೇಕಾ ಅಂತ. ಬರಬೇಕು ಅಂತ ಕರೆದುಕೊಂಡು ಬಂದಿದ್ದೇನೆ. ಅಲ್ಲ ಯಾಕಂದ್ರೆ ಅಲ್ಲ, ನಾನು ನಿನ್ನ ಹತ್ರ ಒಂದು ಕೇಳೋದು ಏನು ಕೃಷ್ಣ, ಅದು ಆ ದಿವಸ ಏನೋ ನಿನ್ನ ಹತ್ರ ತುಂಬಾ ಮಾತಾಡ್ಲಿಕ್ಕಿತ್ತು. ಹಾ, ಆ ದಿವಸ ಏನೋ ಮೈತ್ರೇಯರು ಬಂದಾಗ ಅವು ಕೇಳಿಕೊಂಡು ಒಂದು ಬಿಲ್ಲನ್ನು ತಕ್ಕೊಂಡಿದ್ಯಂತಲ್ಲ. ಅದು ಹೌದು. ಅದನ್ನು ಒಮ್ಮೆ ಹಿಡ್ಕೋ. ಸಭೆಯಲ್ಲಿ ಅವಕಾಶ ಸಿಕ್ಕಿದ್ರೆ ನೋಡ್ಕೊಳ್ತಾ ಹೋಗೋಣ ಸಭೆಯವರೆಗೆ. ಈಗ ಪುರ್ಸೊತ್ತಿಲ್ಲ. ನಾನು ಯಾವಾಗ್ಲೂ ಇಲ್ಲಿಯವರೆಗೆ ಬಿಲ್ಲು ಹಿಡಿಲಿಲ್ಲ. ಅಲ್ಲ, ಇವತ್ತು ಅದನ್ನು ಹಿಡ್ಕೊ ಹೋಗೋಣ. ಕೃಷ್ಣ ನೋಡು, ಬಂದಿದ್ದೇವೆ. ಈಗ ಸಭೆಗೆ ಬಂದಿರುವಂತ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ದೂರದಲ್ಲಿ ಕುಳಿತುಕೊಂಡಿದ್ದಾನೆ ಅವ, ಎತ್ತರದ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದಾನೆ. ನಾವು ಬಂದದ್ದು ಕಾಡ್ಲಿಲ್ಲ ಅವನಿಗೆ. ಅಲ್ಲ, ಕಾಣಿಸಲಿಲ್ಲ ಅಂತೇಳಿ ಅಲ್ಲ, ಆದದ್ದು ದೂರದಲ್ಲಿದ್ದೇವೆ ನಾವು. ದೂರದಲ್ಲಿದ್ದದ್ದು ಅಂತ ಹೇಳುವಲ್ಲ. ಮತ್ತೆ ಈ ಸಭೆಯನ್ನ ನೋಡಿದಾಗ ಏನೆಲ್ಲ ಅನಿಸ್ತಾ ಇದೆ ಗೊತ್ತಾ? ಏನು ಕೃಷ್ಣ, ಈ ವೈಭವದ ಇರುವಂತ ಈ ಸಂದರ್ಭದಲ್ಲಿ ಅನೇಕ ರೀತಿಯಲ್ಲಿ ಅಲಂಕಾರವನ್ನ ಮಾಡಿದ್ದಾನೆ. ಕೃಷ್ಣನ ಎಲ್ಲ ವಿಧವಾದಂತ ವಿನೋದಗಳನ್ನ ಆಡಿಕೊಳ್ಳಬೇಕಾದಂತ ಉದ್ದೇಶದಿಂದ ಇರುವಂತ ಸೀರೆ ಕದ್ದದ್ದು, ಬೆಣ್ಣೆ ತಿಂದದ್ದು, ಇದೆಲ್ಲ ಚಿತ್ರಪಟಗಳನ್ನು ನೇತು ಹಾಕಿದ್ದಾನೆ. ನಿನಗೆ ನೆನಪು ಮಾಡಿ ಕೊಡ್ಲಿ. ಆದ್ರೆ ಇದೇ ಆಸ್ಥಾನದಲ್ಲಿ ಸೀರೆ ಸೆಳೆದ ಚಿತ್ರಕ್ಕೆ ಮತ್ತೊಂದು ಕೊಟ್ಟಿರುವ ಚಿತ್ರ ಒಂದಿಲ್ಲ ಅಲ್ಲಿ ಎಲ್ಲೂ. ಅದೇನೇ ಇರಲಿ, ಇದೆಲ್ಲ ಮಾಡಿದ್ ಯಾಕೆ ಗೊತ್ತಾ? ಯಾಕೆ ಕೃಷ್ಣ? ಕೃಷ್ಣ ಬರ್ತಾನೆ ಅಂತೇಳಿ ಅಲ್ಲ, ಅವನಿಗೆ ಏನು ಗೊತ್ತಿಲ್ಲದ ಗೋವಳವ. ಗೋವಳನಿಗೆ ರಾಜರ ಅರಮನೆಯನ್ನ ಹೊಕ್ಕಿ ಗೊತ್ತಿಲ್ಲದೆ ಇರುವಂತ ಕಾರಣದಿಂದ ಅವ ಬೆದರಿ ಓಡಿ ಹೋಗಬೇಕು ಎನ್ನುವಂತ ಕಾರಣಕ್ಕಾಗಿ ಬಂದಿದ್ದಾನೆ. ಹೌದು. ಪ್ರಪಂಚದಲ್ಲಿ ಎಂತೆಂತಹ ಸಭೆಗಳನ್ನ ನೋಡಿದ್ದೇನೆ ನಾನು.
ಅಲ್ವಾ ಕೃಷ್ಣ? ರಾಜಸೂಯ ಹೆಚ್ಚಿನ ರಾಜಸೂಯ ಯಾಗವನ್ನು ಬಿಟ್ಟು ನೀನೇ ಬಿಡು, ಅಲ್ವಾ ಇದ್ದದ್ದು? ಅದು ಬಿಟ್ಟು ಬಿಡು. ಹಾ, ಪ್ರಪಂಚದ ದ್ಯುಲೋಕದ ಕಟ್ಟ ಕಡೆಯ ಲೋಕವಾಗಿರುವಂತ ಯಮಲೋಕ ಅದು. ಹೌದು. ಧರ್ಮರಜ್ಞರೇ ತುಂಬಿರುತ್ತಾರಂತೆ ಅಲ್ಲಿ. ಅಂತಹ ಸಭೆಯಲ್ಲಿ ಸಾವಿರ ಸಾವಿರ ಮಿಂಚುಗಳು ಏಕಕಾಲದಲ್ಲಿ ಪ್ರದರ್ಶಿಸುತ್ತಾ ಯಮಲೋಕವನ್ನ ಕಾಯುತ್ತಾ ಇರುತ್ತದಂತೆ. ಅಂತಹ ಸಭೆಯನ್ನು ಹೊಕ್ಕಿ ಬಂದವ ನಾನು ಗುರುವಿನ ಮಗನನ್ನ ಕರೆದುಕೊಂಡು ಬರುವಂತ ಹೊತ್ತಿನಲ್ಲಿ ಹೆಚ್ಚೇನು ವರುಣಲೋಕದ ಸಭೆಯ ಕುರಿತಾಗಿ ಹೇಳ್ತಾರೆ. ಅಲ್ಲಿ ಇರುವಂತ ಅನೇಕ ವಿಧವಾದಂತಹ ಪ್ರಾಣಿಗಳ ಮಿಂಚಿನ ಮೂಲಕವಾಗಿ ಆ ಸಭೆಯ ಘನತೆಯೇ ಬೇರೆ ಅಂತ. ಹೌದು. ಆ ಸಭೆಯನ್ನು ಹೊಕ್ಕಿದ್ದೇನೆ. ಸುಧಮ ಸಭೆ, ದೇವಲೋಕದ ಸಭೆಯಲ್ಲಿ ದೇವರಾಜ ಪಟ್ಟವನ್ನ ಕೊಟ್ಟಿರುವಂತ ಸಭೆಯಲ್ಲಿ ಕುಳಿತು ಬಂದಿದ್ದೇನೆ. ಹೌದು ಕೃಷ್ಣ. ಈ ಸಭೆ ಎಲ್ಲವೋ ಇದು? ಅದು ಯಾರೋ ಹೇಳಿದ್ರಲ್ಲ, ಹೌದು, ಸೂರಪ್ಪನ ಸಭೆಯ ನಿಂದಿಸಿತು ಅಂತ. ಹೊಟ್ಟೆ ಕಿಚ್ಚಿನ ಸಭೆ ಇದು. ನಾನು ಕೇಳಿದೆ ಕೆಲವು ಸೇವಕರ ಹತ್ರ, ಇದು ವಿಶೇಷ ಅಂತ. ಅದಕ್ಕೆ ಹೊಟ್ಟೆ ಕಿಚ್ಚಿನ ಸಭೆ ಅಂತ ಹಳೆದೆಲ್ಲ ಹೊರಗಾಕಿದ್ದಾರೆ ಇವತ್ತು. ಇದು ಹೀಗಲ್ಲ ಆಗಬೇಕಾದದ್ದು. ಇಲ್ಲಿರುವಂತ ಸಭೆಯ ವೈಚಿತ್ರವನ್ನು ನೋಡು. ಎತ್ತರದ ಸಿಂಹಾಸನದಲ್ಲಿ ಯಾರು ಕುಳಿತಿದ್ದಾರೆ? ಧೃತರಾಷ್ಟ್ರ ಚಕ್ರವರ್ತಿಗಳು ಕುಳಿತಿದ್ದಾರೆ. ಹೇಗೂ ಕಾಣುವುದಿಲ್ಲ, ಕಾಣಿಸೋದಿಲ್ಲ ಅಂತೇಳಲ್ಲ, ಅದು ನಿಜವಾದ ಕೇಂದ್ರ. ಅದು ಅವರೊಟ್ಟಿಗೆ ಇರುವಂತ ಬೇರೆ ಎಲ್ಲ ಇದ್ದಾರೆ. ಈಚೆ ಕಡೆ ಯಾರಿದ್ದಾರೆ? ಭೀಷ್ಮಾಚಾರ್ಯರು ಇದ್ದಾರೆ. ದುರ್ಯೋಧನ ಇಲ್ಲಿ ಕುಳಿತಿದ್ದಾನೆ. ಹೌದು. ರಾಜಸೂಯ ಯಾಗದಲ್ಲಿ ಆಗಿರುವಂತದ್ದನ್ನೆಲ್ಲ ನೆನಪಿಸಿಕೊಳ್ತಾ ಇದ್ದಾನೇನೋ ಗೊತ್ತಿಲ್ಲ. ಆದರೆ ರಾಜಕಾರ್ಯವನ್ನ ಮಾಡುವಾಗ ರಾಜಕಾರ್ಯ, ವಿನೋದಾವಳಿಯಲ್ಲಿ ತೊಡಗುವಾಗ ವಿನೋದಾವಳಿ, ಅದಕ್ಕೆ ವ್ಯತ್ಯಾಸ ಉಂಟು. ಧರ್ಮರಜ್ಞರನ್ನ ಕರೆಸ್ತಾನೆ, ಸಂಧಾನಕ್ಕೆ ಬರಲಿ ಹೇಳ್ತಾನೆ. ಇವ ಅಂಗವಿಲಾಸವನ್ನು ನೋಡಿಕೊಂಡು ಕುಳಿತಿರ್ತಾನೆ. ಇದು ಸಭೆಯೋ ಅಂತ. ಹಾಗಲ್ಲ. ಕೃಷ್ಣ ಓಡಿ ಹೋಗಲಿ ಅಂತ ಮಾಡಿದಂತ ಸಭೆಗೆ ನಾವು ಇಲ್ಲೇ ನಿಂತ್ರೆ ಆಗ್ಲಿಕ್ಕಿಲ್ಲ ಅಂತ. ಮತ್ತೆ ದೂರದಲ್ಲಿದ್ದಾನಲ್ಲ, ಹತ್ತಿರ ಹೋಗಿ ನೋಡೋಣ ಅಲ್ವಾ? ಈಗ ಇವ ನಮ್ಮನ್ನು ಬಂದ ಕೆಲಸ ಆಗಬೇಕಾದ್ರೆ ಅವನನ್ನು ಮಾತಾಡಿಸ್ಲೇಬೇಕಲ್ಲ. ಅಲ್ಲ, ನಾವು ಸ್ವಲ್ಪ ಹತ್ತಿರ ಹೋಗಿ ಅದು ಏನು ಮಾತಾಡ್ಬೇಕು ಅಲ್ಲ, ನೋಡಿದ್ರೆ ಅವ್ನು ಕಾಣಲಿ. ನೋಡಿದೆಯ ಬಿದುರ ಕೌರವ ಮಾಡಿದೋ ಲಗವ ಓಡಿ ಹೋಗಲಿ ಕೃಷ್ಣ ಎನ್ನುತ್ತ ಗಾಢಗರ್ಭದಲ್ಲಿ ಕುಳಿತಿರುವ ನೀ ಭೂವರನು ಕೇಡಿಗರ ಒಡನಾಡಿ ಕೆಟ್ಟಾಗ ನೋಡಿದೆಯ ವಿದುರ. ಕೃಷ್ಣ, ನೋಡಿದೆಯ ಅದೇ ನೋಡ್ತಾ ಇದ್ದೇನೆ. ಈತ ಕುಳಿತಿರುವಂತ ಇವ ಒಳ್ಳೆಯವನೇ. ಹೌದು. ಆದರೆ ಸಭೆಯ ಕುರಿತಾಗಿ ಹೇಳಿದ್ನಲ್ಲ, ಎರಡು ಕೇಂದ್ರಗಳಿವೆ. ಯಾವುದು ಕೃಷ್ಣ? ನಿಜವಾದ ಅಧಿಕಾರಿಗಳಾಗಿರುವಂತ ಧೃತರಾಷ್ಟ್ರರಿದ್ದಾರೆ. ಹೌದು. ಅವರ ಸುತ್ತ ಸಾತ್ವಿಕರೇ ಇದ್ದಾರೆ. ಅಲ್ಲಿ ಚಕ್ರವರ್ತಿಗಳು ಅವರೇ ಇವತ್ತಿಗೂ. ಈಚೆ ಕಡೆ ಕುಳಿತಂತ ಇವನನ್ನ ಸಭಾಸದರು ನೋಡ್ತಾ ಇದ್ದಾರೆ. ಅನಭಿಷಿಕ್ತ ದೊರೆ ಹೌದು ಅಂತೇಳಿ ಹೇಳಿ. ಆದದ್ದೇನು ಗೊತ್ತಾ? ಏನು? ಇವನ ಅಪ್ಪನಿಗೂ ಅಭಿಷೇಕ ಆಗ್ಲಿಲ್ಲ, ಇವನಿಗೂ ಆಗ್ಲಿಲ್ಲ. ಹೌದು. ಅಭಿಷೇಕ ಆಗದೆ ದೊರೆತನಕ್ಕೆ ಒಬ್ಬ ಕುಳಿತ ಅಂದ್ರೆ ಬ್ರಹ್ಮರಾಕ್ಷಸ ಅಂತ ಕರೀತಾರೆ. ಅದಕ್ಕೆ ಇರ್ಬೋದೋ ಏನು. ಹಾಗಾಗಿ ಇವ ನಿಜವಾಗಿ ಒಳ್ಳೆಯವನೇ. ಆದರೆ ಇವನ ಒಟ್ಟಿಗಿದ್ದಾರಲ್ಲ ಯಾರು? 5 ಜನ ಒತ್ತಿನಲ್ಲಿ ಕಾರಣ ಇದ್ದಾನೆ. ಹೌದು. ಇವನಿಗೆ ಅಧಿಕಾರ ಇಲ್ಲ. ಇವ ಕೊಟ್ಟಿದ್ದಾನೆ ರಾಜ್ಯವನ್ನ. ಅಧಿಕಾರ ಇಲ್ಲದಂತ ರಾಜ್ಯವನ್ನ ಇನ್ನೊಬ್ಬರಿಗೆ ಕೊಟ್ಟರೆ ಅದು ಪ್ರಶ್ನೆ ಮಾಡದೆ ಇರುವಂತಹ ಕಾರಣದಿಂದ ಅದು ಸಿಂಧುವಾಗಿದೆ ಹೊರತಾಗಿ ಪ್ರಶ್ನೆಯನ್ನ ಯಾರಾದ್ರೂ ಮಾಡಿದರೆ ಅದು ಸಿಂಧು ಆದೀತ. ಮತ್ತೊಂದು ಕೃಷ್ಣ, ಅವ ಅಂಗರಾಜ್ಯ ಅಭಿಷೇಕ ಮಾಡಿದ್ದಾನೆ. ಆ ಕರ್ಣ ಒಂದು ದಿವಸ ಅವರ ಅಂಗರಾಜ್ಯ ಹೋಗ್ಲೇ ಇಲ್ಲ. ಮತ್ತೊಬ್ಬ ಇದ್ದಾನೆ, ಹೆಣ್ಣು ಕೊಟ್ಟವ ಶಕುನಿ. ಅವ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾನೆ, ಇಲ್ಲೇ ಇದ್ದಾನೆ. ಹೌದು. ಇಲ್ಲೇ ಊಟ ಇಲ್ಲೇ. ಇನ್ನೊಬ್ಬವ ಇದ್ದಾನೆ, ಹೆಣ್ಣು ತಕ್ಕೊಂಡು ಹೋದವ ಜಯದ್ರಥ. ಹೌದು. ಅವ ಮಾವನ ಮನೆಯಲ್ಲೇ ಸರಿಯಾಗಿ ಕುಳಿತುಕೊಂಡಿದ್ದಾನೆ. ಹೌದು. ಊರು ಬಿಟ್ಟು ಬಂದು ಇವನ ಸಂಗಡ ಸೇರಿದರು. ಊರನ್ನ ಕಟ್ಟಿಕೊಂಡ ಧರ್ಮರಾಜನನ್ನ ಊರು ಬಿಡಿಸಿದರು ಇವರೆಲ್ಲ. ಆದದಿಷ್ಟೇ. ಅವರೆಲ್ಲ ಒಳ್ಳೇದಾಗ್ತದೆ. ಹಾಗಾದ್ರೆ ಆ ಕಾರಣಕ್ಕಾಗಿ ಅಲ್ಲ, ಏನು ಈ ಕೇಡುಗರ ಒಡನಾಡಿ ಕೆಟ್ಟಿರುವಂತಹ ದುರ್ಯೋಧನನ ಕುರಿತಾಗಿ ಸ್ವಲ್ಪ ಹತ್ತಿರ ಹೋಗಿ ನೋಡು. ನೋಡಿರೈ ಕುಲಹೀನ ನೋಡು
ನೊಯ್ವೆನೆಂಬ ಸಗಾಢದಿಂದ ದೂರದಲ್ಲಿ ಕುಳಿತದ್ದು ನಿಜ, ಕಿವಿ ನನ್ನದು ಮಂದ ಅಲ್ಲ. ನೋಡಿದೀರಾ ನೋಡಿದೀರಾ ನೋಡಿದೀಯಾ ವಿದುರ? ನೋಡ್ಲೇಬೇಕು ನನ್ನನ್ನು. ಈ ಸಭೆಯಲ್ಲಿ ನನ್ನನ್ನು ನೋಡದೆ ಯಾರನ್ನು ನೋಡ್ಬೇಕು? ಕರ್ಣ ಸಭಿಕರೆಲ್ಲ ಕೇಳಿ ನೋಡಿರೇ ಇವನ ರಾಜಸಭೆಗೆ ಬಂದಿದ್ದ. ರಾಜೋಚಿತವಾದಂತಹ ಆತಿಥ್ಯವನ್ನ ಕೊಡಲು ಉದ್ಯಮಿಯಾಗಿದ್ದ ನಾನು ಬಂದಿದ್ದಾನೆ. ನೋಡಿರೇ ನೀವೇ ನೋಡಿ ಅರಿವಾಗುವುದು ನಿಮಗೆ. ಬಂದದ್ದು ಕುಲವಿಹೀನನ ಜೊತೆಗೆ. ಕುಲವಿಹೀನ ಯಾಕೆ ವಿದುರ ಅನ್ನೋದನ್ನ ತಿಳಿಯ ಹೇಳುವೆ ನಾನು ಬಳಿಕ ಕೃಷ್ಣನಿಗೆ. ಕುಲವಿಹೀನನ ಜೊತೆಗೆ ಸರಸ ಸಲ್ಲಾಪ ಆಡ್ತಾ ಅವನಲ್ಲಿ ಇವತ್ತೊಂದು ಬಿಲ್ಲು ಇದೆ. ಬಿಲ್ಲನ್ನು ಎತ್ತುವ ಶಕ್ತಿ ಇಲ್ಲ ಅವನಿಗೆ. ಬಿಲ್ಲನ್ನು ಎತ್ತುವ ಶಕ್ತಿ ಇಲ್ಲದಂಥ ವಿದುರನ ಜೊತೆಗೆ ನೋಡಿ ಒಬ್ಬರಿಗೊಬ್ಬರು ನೋಡಿಕೊಳ್ಳುವಂತಹ ಒಂದು ಆ ಭಕ್ತಿ ಭಾವಗಳು ನೋಡಿ. ಕೃಷ್ಣ ತನ್ನ ಕಣ್ಣಿಂದ ಪ್ರೇಮ ವರ್ಷವನ್ನ ವಿದುರನ ಮೇಲೆ ಸುರಿಸುವುದು. ವಿದುರ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡೇ ಅದೊಂದು ಪ್ರದಕ್ಷಿಣ ನಮಸ್ಕಾರ ಅಂತಿದೆ. ಪ್ರದಕ್ಷಿಣ ನಮಸ್ಕಾರ ಮಾಡೋದು ಹೇಳೋದು, ನಮಸ್ಕಾರ ಮಾಡೋದು ಹೇಳೋದು ಭಾವುಕರು. ಅದೇ ತರ ಬರ್ತಾನೇನೋ ಅನ್ನೋ ರೀತಿಯಲ್ಲಿ ಬರ್ತಾ ಇರುವಂತಹ ವಿದುರ. ಅರಸ ನರಮನೆಗೆ ಬರುವ ಕೃಷ್ಣ ಹೊಕ್ಕಿರಿವನು. ಗೊತ್ತಿಲ್ಲ ನನಗೆ, ಹೊಕ್ಕಿ ಇರಿವನು. ಅದಕ್ಕಾಗಿ ನಾನು ಕುಳಿತಿರ್ತೇನೆ. ನಾನು ಯಾಕೆ ಮಾತಾಡಬೇಕು? ಮಾತಾಡಿ ಬಂದವನು ಅವನು, ನಾನಲ್ಲ. ಶತಾನಂದರು, ದ್ರುಪದನ ಪುರೋಹಿತರು, ಮತ್ತೆ ಸಂಜಯ ನಾವು ಕಳಿಸಿದ್ದೀವಿ. ಸಂಜಯನನ್ನ ನಮ್ಮಪ್ಪ ಯುಧಿಷ್ಠಿರ ಹೇಳಿದನಂತೆ, ವಿಷಮತೆಯನ್ನ ಇಟ್ಟುಕೊಂಡ ನಮ್ಮ ಬಪ್ಪ ದೊಡ್ಡಪ್ಪ ಅವರ ವಿಷಮತೆ ಕಳಿಯಲಿ, ಸಂಧಾನಕ್ಕೂ ಸಿದ್ಧ, ಸಮರಕ್ಕೂ ಬದ್ಧ. ಹೆದರಿಸುವ ಮಾತ, ನನ್ನನ್ನು ಹೆದರಿಸುವ ಮಾತ. ಮತ್ತೆ ಅವನಾಗಿ ಬಂದಿದ್ದಾನೆ. ಬರಲಿ, ನಾನು ಯಾಕೆ ಮಾತಾಡಬೇಕು? ಮತ್ತೊಮ್ಮೆ ಹೇಳಿದ್ದೇನೆ, ನಿಮ್ಮೆಲ್ಲರ ಕಣ್ಣುಗಳು ಕೃಷ್ಣನ ಹತ್ರ ತಿರುಗುತ್ತಾ ಇದ್ದೇವೆ. ನೀವೆಲ್ಲ ಕೃಷ್ಣನನ್ನು ನೋಡ್ತಾ ಇದ್ದೀರಾ? ಇಲ್ಲ, ರಾಜಾಜ್ಞೆ ಇದು. ಕೃಷ್ಣನನ್ನು ನೋಡಬೇಡಿ, ನನ್ನನ್ನು ನೋಡಿ. ಆಗಲಿಲ್ವೇ? ಮತ್ತೊಮ್ಮೆ ಹೇಳಿದ್ದೇನೆ, ಸ್ತಬ್ಧರಾಗಿರಿ. ಯಾರು ಕೃಷ್ಣನನ್ನ ಸ್ವಾಗತಿಸೋದಲ್ಲ. ಕುಳಿತಿರ್ತೇನೆ. ಘನಮನೋನ್ಮತದಿಂದ ಕುಳಿತಿಗ ಬಡಗುರಾಯನ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.